Hello my dear students, welcome back to the session of Chemical Kinetics competitive part. So in our last session, I have discussed about some of important CET based MCQs related to rate of reaction and factors affecting the rate of reaction. And also I have solved a very important numerical related to order of reaction. I think you might have some confusions about how to find out the order of reaction, right? So I have solved some of our order of reaction problems in our previous class. So please go through it, okay? And that is very important question. So order of reaction with respect to A and B. So that is a calculation part, okay? ಅಷ್ಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನಾವು ಕಲ್ತ್ಕೋಬೇಕಾಗುತ್ತೆ. ಪ್ರೀವಿಯಸ್ ಕ್ಲಾಸಲ್ಲಿ ವಿಡಿಯೋ ಇದೆ ಆರ್ಡರ್ ಆಫ್ ರಿಯಾಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಅದನ್ನು ಕರೆಕ್ಟಾಗಿ ನೋಡಿ. ಆ್ಯಂಡ್ ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು discuss another important topic, that is integrated rate equation and also the half life period, okay? So and also I am going to solve some of important MCQs related to integrated rate equation and also half life period. So MCQs ಹೋಗೋಕ್ಕಿಂತ ಮುಂಚೆ ಕೆಲವು ಸಿನಾಪ್ಸಿಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ರಿಲೇಟೆಡ್ ಟು ದಿಸ್ ಕಾನ್ಸೆಪ್ಟ್. ಸೊ ಬಿಫೋರ್ ದ್ಯಾಟ್ CETಗೆ ನೀವು ಪ್ರಿಪೇರ್ ಆಗ್ತವ್ರು ಏನಪ್ಪ ಅಂದರೆ, ಸೊ ಆಲ್ರೆಡಿ ಸುಮಾರು ಜನ ಗೊತ್ತಿದೆ ಏನಂತಂದರೆ ಕೆಲವರು ಕನ್ಫ್ಯೂಷನು ಇದೆ. CETಗೆ ನಾವೀಗ ರೆಡ್ಯೂಸ್ ಸಿಲೆಬಸ್ ಅಂತ ನಿಮಗೆ ಥಿಯರಿ ಎಕ್ಸಾಮಲ್ಲಿ ಇತ್ತು ಅದನ್ನು ಓದಬೇಕಾ ಅಂತ. ಸೊ ಅದು ಬೇಕಾಗಿಲ್ಲ, ಯಾಕಂತಂದರೆ ರೆಡ್ಯೂಸ್ ಸಿಲೆಬಸ್ ಅಂತ ಏನಿದೆ ಅದು CETಗೂ ಕೂಡ ಅದು ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ನಿಮಗೆ ರೆಡ್ಯೂಸ್ ಸಿಲೆಬಸ್ ಯಾವುದು ಅಂತ ಗೊತ್ತಾಗಬೇಕು, ಕನ್ಫ್ಯೂಷನ್ ಇದೆ ಅಂದರೆ CET ವೆಬ್ಸೈಟ್ ಏನಿದೆ, ಸೊ ಆ ವೆಬ್ಸೈಟಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಲೆಬಸ್ ಸಿಗುತ್ತೆ. ಆ ಸಿಲೆಬಸ್ನ ನೋಡಿಕೊಂಡು ರೆಡ್ಯೂಸ್ ಸಿಲೆಬಸ್ ಯಾವುದಿದೆ ಅದ್ರ ಪ್ರಕಾರ ಓದಿ. ಸೊ ನೋ ಪ್ರಾಬ್ಲಮ್, ರೆಡ್ಯೂಸ್ ಸಿಲೆಬಸ್ನ ಓದ್ತೀನಿ, ಅದನ್ನು ಕ್ವಶನ್ ಸಾಲ್ವ್ ಮಾಡ್ತೀನಿ ಅಂದರೆ ಮಾಡಿ. ಬಟ್ ಅದು ಏನಕ್ಕಾಗುತ್ತೆ ಅಂದರೆ ನೀಟ್ಗೆ ಯೂಸ್ ಆಗುತ್ತೆ ಅಷ್ಟೇ, ನೀಟ್ ಎಕ್ಸಾಮ್ಗೆ. ಸೊ ನೀಟ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂದರೆ ನೋ ಪ್ರಾಬ್ಲಮ್, ಎಲ್ಲ ರೆಡ್ಯೂಸ್ ಸಿಲೆಬಸ್ನು ಕೂಡ ಓದಿ. ಬಟ್ CETಗೆ ಸೊ ನಿಮಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ, ಈಗ ಕೊಟ್ಟಿರೋ ಮಾಹಿತಿ ಪ್ರಕಾರ ನಿಮಗೆ ಸಿಲೆಬಸ್ಸು ರೆಡ್ಯೂಸ್ ಸಿಲೆಬಸ್ ಅಂತ ಏನಿದೆ ಅದು CET ಎಕ್ಸಾಮ್ಗೆ ಇರಲ್ಲ. ಸೊ ಹಾಗಾಗಿ ವೆಬ್ಸೈಟಲ್ಲಿ ಸರ್ಚ್ ಮಾಡಿ ನಿಮಗೆ ಆ ರೆಡ್ಯೂಸ್ ಸಿಲೆಬಸ್ ಯಾವುದು ಅಂತ ಗೊತ್ತಾಗುತ್ತೆ, ಆ ಮೂಲಕ ನೀವು ಓದ್ಬೋದು ಕ್ಲೀನಾಗಿ. ಹಾಗಾಗಿ ಅದನ್ನು ಫಸ್ಟ್ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ನೀವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ಆ ಕಾರಣಕ್ಕೆ ಏನಪ್ಪ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಟೆಂಪ್ರೇಚರ್ ಡಿಪೆಂಡೆನ್ಸ್ ಅಂತ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ನಿಮ್ಮ ಥಿಯರಿ ಸ್ಕಿಪ್ ಆಗಿತ್ತು, ಬಟ್ ನಾನು ಡಿಸ್ಕಸ್ ಮಾಡ್ತೀನಿ ಇಲ್ಲಿ ಅಂತ. ಸೊ ಬಟ್ ನಾನು ಅದನ್ನು ನೀಟ್ ಓರಿಯೆಂಟೆಡ್ ಡಿಸ್ಕಸ್ ಮಾಡ್ತೀನಿ, ಆ ಕ್ಲಾಸ್ನ ಬೇಕಾದ್ರೆ ನೀವು ನೋಡ್ಬೋದು. ಬಟ್ CET ಬೇಸ್ಡ್ ಕ್ವಶನ್ಸ್ ಏನು ಸಾಲ್ವ್ ಮಾಡಿರಲ್ಲ, ಬಟ್ ಕಾನ್ಸೆಪ್ಟ್ ಬೇಕು ಅಂದರೆ ಸಿನಾಪ್ಸಿಸ್ ಇರುತ್ತೆ, ನೀವು ನೋಡ್ಬೋದು ಅದನ್ನು ಇಂಟ್ರೆಸ್ಟ್ ಇತ್ತು ಅಂತಂದರೆ. ಇಲ್ಲ ಸ್ಕಿಪ್ ದಟ್ ಒನ್, ಓಕೆ? ಸೊ ಹಾಗಾಗಿ ರೆಡ್ಯೂಸ್ ಸಿಲೆಬಸ್ನ ನೋಡಿಕೊಂಡು ಕಾನ್ಸೆಪ್ಟ್ಸ್ಗಳನ್ನ ಓದಿ. ಸೊ ಹಾಗಾದ್ರೆ ಈ ಕ್ಲಾಸಲ್ಲಿ ಹೇಳಿದೆ ನಾನು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಮತ್ತು ಹಾಫ್ ಲೈಫ್ ಪೀರಿಯಡ್ ಮೇಲೆ ಕೆಲವು ಸಿನಾಪ್ಸಿಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಫ್ಟರ್ ದಟ್ MCQಸ್ನ ನಾನು ಡಿಸ್ಕಸ್ ಮಾಡ್ತೀನಿ. CET ಮತ್ತು CETಗೆ ಬರುವಂಥ ಪ್ರಾಬಬಲ್ ಕ್ವಶನ್ಸ್ ಯಾವ ರೀತಿ ಇರುತ್ತೆ, ಸೊ ಅದೇ ಪ್ರಾಬಬಲ್ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಅದೇ ಪ್ಯಾಟರ್ನ್ಸ್ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಯಾಕಂದರೆ ಹಾಫ್ ಲೈಫ್ ಪೀರಿಯಡ್ ಮತ್ತು ಇಂಟಿಗ್ರೇಟೆಡ್ ಈಕ್ವೇಷನ್ ಮೇಲೆ ಯಾವುದಾದ್ರು ಒಂದು ಕ್ವಶನ್ ಕನ್ಫರ್ಮ್ ಇದ್ದೇ ಇರುತ್ತೆ, ಕನ್ಫರ್ಮ್. ನಾನು ಹೇಳಿದ್ದೆ ರೇಟ್ ಆಫ್ ರಿಯಾಕ್ಷನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್, ಅದು ಬೇಸಿಕ್ ಕಾನ್ಸೆಪ್ಟ್, ಅದರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ. ಅದೇ ರೀತಿ ಇಂಟಿಗ್ರೇಟೆಡ್ ಈಕ್ವೇಷನ್ ಮತ್ತು ಹಾಫ್ ಲೈಫ್ ಪೀರಿಯಡ್ ಮೇಲೆ ಒಂದು ಕ್ವಶನ್ ಇರಬೇಕು. ಯಾಕಂತಂದರೆ ನಿಮಗೆ ಕೇಳೋದು 2 or 3 ಕ್ವಶನ್ಸ್ನ CETಲಿ. ಸೊ CET ಎಕ್ಸಾಮಲ್ಲಿ 2 or 3 ಕ್ವಶನ್ ಕೇಳೋದ್ರಿಂದ ಪ್ರಾಬಬಲಿ ಈ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಕನ್ಫರ್ಮ್. ಹಾಗಾಗಿ ಮಿಸ್ ಮಾಡದೇ ವರ್ಕೌಟ್ ಮಾಡಬೇಕು. ಅದು ಯಾವ ಥರ ಕ್ವಶನ್ ಹೇಗೆ ಅಂತ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ದಟ್ ನಾವು ಕೆಲವೊಂದು ಸಿನಾಪ್ಸಿಸ್ ಪಾಯಿಂಟ್ಸ್ಗಳನ್ನ ಈಗ ಇಲ್ಲಿ ಡಿಸ್ಕಸ್ ಮಾಡೋಣ, ಓಕೆ? ಸೊ ಈಗ ಸಿನಾಪ್ಸಿಸ್ ಅಂತ ಬಂದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಮತ್ತು ಹಾಫ್ ಲೈಫ್ ಪೀರಿಯಡ್ ಮೇಲೆ ಥಿಯರಿಲಿ ಓದಿದ್ದಾರೆ. ಬಟ್ ನಾನು ಜಸ್ಟ್ ರಿಕಾಲ್ ಮಾಡ್ತೀನಿ, ಫಾಸ್ಟಾಗಿ ಸ್ವಲ್ಪ ರಿಕಾಲ್ ಮಾಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ, ಓಕೆ? ಸೊ ಹಾಗಾದರೆ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಅಂತ ಬರೋಕ್ಕಿಂತ ಮುಂಚೆ ನಾವೀಗ ಫಸ್ಟ್ ಡಿಸ್ಕಸ್ ಮಾಡೋಣ ಝೀರೋ ಆರ್ಡರ್, ಓಕೆ? ಝೀರೋ ಆರ್ಡರ್ ರಿಯಾಕ್ಷನ್ ಬಗ್ಗೆ ಕಂಪ್ಲೀಟ್ ನಾನು ಮಾಹಿತಿ ಕೊಡ್ತೀನಿ ನಿಮಗೆ, ಓಕೆ? ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಝೀರೋ ಆರ್ಡರ್ ರಿಯಾಕ್ಷನ್ ಅಂದರೆ ಏನು ಹೇಳ್ತೀವಿ? ಝೀರೋ ಆರ್ಡರ್ ರಿಯಾಕ್ಷನ್ ಅಂದರೆ ದ ರೇಟ್ ಆಫ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್, ಓಕೆ? ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಿರಲ್ಲ ರೇಟ್ ಆಫ್ ರಿಯಾಕ್ಷನ್ ಅನ್ನೋದು. ಸೊ ಅದನ್ನು ಹೇಗೆ? ಫಾರ್ ಎಕ್ಸಾಂಪಲ್ ಈಗ ಸಪೋಸ್ A ಗಿವ್ಸ್ ಪ್ರಾಡಕ್ಟ್ಸ್ B, ಓಕೆ? ಪ್ರಾಡಕ್ಟ್ಸ್ ಅಂತ ಅನ್ಕೊಳ್ಳೋಣ, A ಗಿವ್ಸ್ ಪ್ರಾಡಕ್ಟ್ಸ್ ಅಂತ ತಗೊಳ್ಳೋಣ. ಸೊ A ಇಸ್ ಎ ರಿಯಾಕ್ಟೆಂಟ್. ಸೊ ಹಾಗಿದ್ದಾಗ ಇಲ್ಲಿ ನೀವೀಗ ಇದಕ್ಕೆ ಡಿಫರೆನ್ಷಿಯಲ್ ರೇಟ್ ಈಕ್ವೇಷನ್ ಯಾವ ರೀತಿ ಬರೀತೀರಾ? ಡಿಫರೆನ್ಷಿಯಲ್ ಫಾರ್ಮ್ ಬರೆಯೋದಾದರೆ ಯಾವ ರೀತಿ ಬರಿಬೋದು? ಡಿಫರೆನ್ಷಿಯಲ್ ರೇಟ್ ಈಕ್ವೇಷನ್ ಫಾರ್ಮ್ ಬರೆಯೋದಾದರೆ ನೀವು ಬರೀತೀರಾ dA/dt ಅಂತ, ಕರೆಕ್ಟ್ ಅಲ್ವಾ? ಮೈನಸ್ ಆಫ್ dA/dt ಅಂತ ಬರೀತಾರೆ, ಅಥವಾ ಕಾನ್ಸಂಟ್ರೇಷನ್ dC/dt ಅಂತ ಬರೀಬೋದು. ಸೊ ನೈಟ್ ಸನ್ ಏನಕ್ಕೆ ಬರ್ದಿದ್ದೀನಿ? ರಿಯಾಕ್ಟಿಂಗ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ, ಇದು ಡಿಫರೆನ್ಷಿಯಲ್ ಫಾರ್ಮ್ ಅಂತ ಗೊತ್ತಿದೆ. ಆ್ಯಂಡ್ ನೀವು ರೇಟ್ಲ ಎಕ್ಸ್ಪ್ರೆಷನ್ ಬರೋದಾದ್ರೆ ರೇಟ್ ಈಸ್ ಈಕ್ವಲ್ ಟು K × A⁴ ಆರ್ ಇಟ್ ಈಸ್ ಈಕ್ವಲ್ ಟು K. ಸೊ A⁴ ಏನಾಗುತ್ತೆ? 1 ಆಗುತ್ತೆ, ಬಿಕಾಸ್ ಇಟ್ ಇಸ್ ಝೀರೋ ಆರ್ಡರ್ ರಿಯಾಕ್ಷನ್. ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ A. ಸೊ ಆರ್ಡರ್ ಏನಿದೆ 0 ಅಂತ ಆಗುತ್ತೆ, ಹಾಗಾಗಿ ರೇಟ್ ಇಸ್ ಈಕ್ವಲ್ ಟು K ಅಂತ ಹೇಳ್ಬೋದು. ಸೊ ರೇಟ್ ಆಫ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ ಝೀರೋ ಆರ್ಡರ್. ಆ್ಯಂಡ್ ಇದು ರೇಟ್ ಲಾ ಎಕ್ಸ್ಪ್ರೆಷನ್ ಆಯಿತು. ಅದೇ ರೀತಿ ಇಂಟಿಗ್ರೇಟೆಡ್ ಈಕ್ವೇಷನ್ ಅಂದರೆ ಯಾವ ರೀತಿ ಬರುತ್ತೆ? ಇಂಟಿಗ್ರೇಟೆಡ್ ಈಕ್ವೇಷನ್ ಅಂತ ನಿಮ್ಗೆ ಗೊತ್ತಿದೆ. ಇಂಟಿಗ್ರೇಟೆಡ್ ರೇಟ್ ಎಕ್ಸ್ಪ್ರೆಷನ್ ಅಂತ ಬಂದರೆ, ಸೊ ನಿಮಗೆ ಎಕ್ಸ್ಪ್ರೆಷನ್ ಡೈರೆಕ್ಟಾಗಿ ಬರಿತೀನಿ. ಆರ್ ಇಸ್ ಈಕ್ವಲ್ ಟು ಏನು? ಸಾರಿ, K is equal to R0 minus R divided by T. Okay, R0 minus R
ಡಿವೈಡೆಡ್ ಬೈ ಟಿ. ಇದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಎಕ್ಸ್ಪ್ರೆಷನ್ ಅಂತ ಗೊತ್ತಿದೆ ನಿಮಗೆ, ಕರೆಕ್ಟ್ ಅಲ್ವಾ? ಸೊ ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ ಅಂತ ಇದೆ. ಸೊ ದಿಸ್ ಇಸ್ ರೇಟ್ ಕಾನ್ಸ್ಟೆಂಟ್ ಕೆ. ಸೊ ಆರ್ ನಾಟ್ ಮೀನ್ಸ್ ವಾಟ್? ಇನಿಷಿಯಲ್ ಕಾನ್ಸಂಟ್ರೇಷನ್. ಆರ್ ನಾಟ್ ಮೀನ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಆರ್ ಮೀನ್ಸ್ ವಾಟ್? ಕಾನ್ಸಂಟ್ರೇಷನ್ ಅಟ್ ಎನಿ ಟೈಮ್ ಟಿ. ಸೊ ಈಗ ಫಾರ್ ಎಕ್ಸಾಂಪಲ್ ಆರ್ ನಾಟ್ ಅಂದರೆ 0 ಟೈಮಿಂಗ್ಸಲ್ಲಿ ನೀವು ಇನಿಷಿಯಲ್ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡಿದ್ದೀರಾ. ರಿಯಾಕ್ಷನ್ ಆಗ್ತಾ ಫಾರ್ ಎಕ್ಸಾಂಪಲ್ 5 ಮಿನಿಟ್ಸ್ 10 ಮಿನಿಟ್ಸ್ 15 ಮಿನಿಟ್ಸ್ಗೆ ನೀವು ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ದಟ್ ಈಸ್ ವಾಟ್? ಆರ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್. ಇ ಟಿ ಅಂದರೆ ಏನೀಗ 5 ಮಿನಿಟ್ಸ್ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಅಂತ ಆಗ್ಬೋದು. ಸೊ ರೇಟ್ ಕಾನ್ಸ್ಟೆಂಟ್ನ ಫೈಂಡ್ ಔಟ್ ಮಾಡ್ತೀರಾ. ದಿಸ್ ಇಸ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಆ್ಯಂಡ್ ಆಲ್ಸೋ ಫಾರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾವು ಈಕ್ವೇಷನ್ ಸ್ವಲ್ಪ ಆಲ್ಟರ್ ಮಾಡ್ತೀವಿ. ಹೇಗೆ ಆಲ್ಟರ್ ಮಾಡ್ಬೋದು ಅಂದರೆ ಇದನ್ನು ಕೆ ಟಿ ಅಂತ ಬರೀಬೋದು ಆ್ಯಂಡ್ ಆರ್ ನಾಟ್ ಮೈನಸ್ ಆರ್ ಅಂತ ಇರಲಿ. ಓಕೆ, ಆರ್ನ ಈ ಕಡೆ ಶಿಫ್ಟ್ ಮಾಡಿ. ಓಕೆ, ಏನಾಗುತ್ತೆ? ಆ್ಯಂಡ್ ಕೆ ಟಿನ ಈ ಕಡೆ ಶಿಫ್ಟ್ ಮಾಡಿ ಏನಾಗುತ್ತೆ? ಮೈನಸ್ ಕೆ ಟಿ ಆಗುತ್ತೆ. ಮೈನಸ್ ಕೆ ಟಿ ಪ್ಲಸ್ ಆರ್ ನಾಟ್. ಸೊ ಈಗ ಈ ಆರ್ ಅನ್ನೋದೇನು? ಕಾನ್ಸಂಟ್ರೇಷನ್ ಎಟ್ ಎನಿ ಟೈಮ್ ಟಿ ಆ್ಯಂಡ್ ಕೆ ಅಂದರೆ ಗೊತ್ತಿದೆ ರೇಟ್ ಕಾನ್ಸ್ಟೆಂಟ್, ಟಿ ಅಂದರೆ ಟೈಮ್, ಆರ್ ನಾಟ್ ಇಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇದನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೋಸ್ಕರ ಏನು ಬರೀಬೋದು? ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ಇದು ಒಂದು ಫಾರ್ಮುಲಾ ಗೊತ್ತಿದೆ ನಿಮಗೆ, ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ಈಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೀವು ಹಾಕಬೇಕು ಅಂದರೆ ಏನು ಮಾಡ್ತೀರಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತುಂಬಾ ಇದೆ, ಬೇರೆ ಬೇರೆ ರೀತಿ ಇದೆ. ಸೊ ಬಟ್ ಈಗ ಈ ಒಂದು ಈಕ್ವೇಷನ್ ನೀವು ಗ್ರಾಫ್ನ ಪ್ಲಾಟ್ ಮಾಡ್ಬೋದು ಅಂದರೆ ಯಾವ ರೀತಿ ಪ್ಲಾಟ್ ಮಾಡ್ಬೋದು? ಸೊ ನಿಮಗೆ ಎಕ್ಸ್ ಆಕ್ಸಿಸಲ್ಲಿ ಏನಿದೆ? ಎಕ್ಸ್ ಆಕ್ಸಿಸಲ್ಲಿ ಟಿ ಇದೆ. ಸೊ ಹಾಗಾಗಿ ಟಿ ಟೈಮ್ ವರ್ಸಸ್ ವೈ ಆಕ್ಸಿಸಲ್ಲಿ ಏನಿದೆ? ವೈ ಆಕ್ಸಿಸಲ್ಲಿ ಕಾನ್ಸಂಟ್ರೇಷನ್ ಆಫ್ ಆರ್ ಇದೆ, ಕರೆಕ್ಟ್ ಅಲ್ವಾ? ಕಾನ್ಸಂಟ್ರೇಷನ್ ಆಫ್ ಆರ್ ಇದೆ. ಆ್ಯಂಡ್ ಇನ್ಯಾವುದಿದೆ? ಎಮ್ ಎಕ್ಸ್. ಎಮ್ ಅಂತಂದ್ರೆ ಏನಾಗುತ್ತೆ? ಕೆ ಅಂತ ಇದು ಸ್ಲೋಪ್ ಆಗುತ್ತೆ. ಸಿ ಅಂದರೆ ಇಂಟರ್ಸೆಪ್ಟ್ ಆಗುತ್ತೆ. ಸೊ ಹಾಗಿದ್ದಾಗ ಏನಾಗುತ್ತೆ? ಸೊ ಈ ಒಂದು ಪಾಯಿಂಟಿಂದ ಸೊ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಏನಾಗ್ತಾ ಇರುತ್ತೆ? ಡಿಕ್ರೀಸ್ ಆಗ್ತಾ ಇರುತ್ತೆ ಎಸ್ ದ ಟೈಮ್ ಗೋಸ್ ಆನ್, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ದಾಗ ಇದೇನಾಗುತ್ತೆ? ದಿಸ್ ಇಸ್ ಆರ್ ನಾಟ್, ಕರೆಕ್ಟ್ ಅಲ್ವಾ ಮಕ್ಕಳ? ಗೊತ್ತಾಯಿತು ಅನ್ಕೋತೀನಿ. ದಿಸ್ ಇಸ್ ಆರ್ ನಾಟ್, ಕರೆಕ್ಟಾಗಿ ನೋಡ್ಕೊಳ್ಳಿ ಎಕ್ಸ್ಪ್ರೆಷನ್ ಏನಿದೆ ಅಂತ. ಸೊ ಆರ್ ನಾಟ್ ಅಂತ ಗೊತ್ತಾಯಿತು. ದಿಸ್ ಇಸ್ ಕಾನ್ಸಂಟ್ರೇಷನ್ ಎಟ್ ಎನಿ ಟೈಮ್ ಟಿ. ಟೈಮ್ ಪ್ರೋಸ್ ಆಗ್ತಾ ಏನಾಗುತ್ತೆ? ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಹಾಗಿದ್ದಾಗ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೋಡಿ, ಇಲ್ಲೊಂದು ಜಾಯಿನ್ ಆಗಿದೆಯಲ್ವಾ? ಇದೊಂದು ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆಯಲ್ವಾ ಈಗ? ಸೊ ಈ ಒಂದು ಪಾಯಿಂಟಲ್ಲಿ ಏನಾಗಿದೆ? ಕಾನ್ಸಂಟ್ರೇಷನ್ ಆಫ್ ಆರ್ ಬಿಕಮ್ಸ್ ಝೀರೋ, ಕರೆಕ್ಟ್ ಅಲ್ವಾ? ಈ ಒಂದು ಪಾಯಿಂಟಲ್ಲಿ ಏನಾಗಿದೆ? ಕಾನ್ಸಂಟ್ರೇಷನ್ ಆಫ್ ಆರ್ ಬಿಕಮ್ ಝೀರೋ. ದಟ್ ಮೀನ್ಸ್ ಏನು ಹೇಳ್ಬೋದು? ಇಲ್ಲಿ ರಿಯಾಕ್ಟೆಂಟ್ ಕಂಪ್ಲೀಟ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಹೇಳ್ಬೋದಲ್ವಾ? ರಿಯಾಕ್ಟೆಂಟ್ ಕಂಪ್ಲೀಟ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಹೇಳ್ಬೋದು, ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿದೆ ಅಂತ ಹೇಳ್ಬೋದು ಬೇಕಾದ್ರೆ. ಕಾನ್ಸಂಟ್ರೇಷನ್ ಆಫ್ ಆರ್ ಬಿಕಮ್ ಝೀರೋ ಅಂದರೆ ಕಂಪ್ಲೀಷನ್ ಆಫ್ ರಿಯಾಕ್ಷನ್ ಅಂತ ಹೇಳ್ಬೋದು ಬೇಕಾದ್ರೆ. ಹಾಗಾದ್ರೆ ಇಲ್ಲಿ ವಾಟ್ ಇಸ್ ದ ಟೈಮ್? ಓಕೆ, ಇದು ಯಾವ ಟೈಮ್ ಆಗಿದೆ? ಈ ಟೈಮ್ ಏನಂತ ಹೇಳ್ಬೋದು? ಹಾಗಾದ್ರೆ ನಾವು ಟೈಮ್ ಏನಂತ ಹೇಳ್ಬೋದು ಅಂತಂದರೆ ಫಾರ್ ಎಕ್ಸಾಂಪಲ್ ಆರ್ ನಾಟ್ ಇಸ್ ಝೀರೋ ಅಂತಂದರೆ ಈ ಈಕ್ವೇಷನ್ಗೆ ಅಪ್ಲೈ ಮಾಡಿ ಏನಾಗುತ್ತೆ? ಸೊ ಈಕ್ವೇಷನ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಫೈನಲ್ ನಿಮಗೆ ಏನು ಬರುತ್ತೆ? ಟಿ ಈಸ್ ಈಕ್ವಲ್ ಟು, ಸೊ ಫೈನಲಿ ಬರುವಂಥದ್ದು ನಿಮಗೆ ಆರ್ ನಾಟ್ ಅಂದರೆ ಆರ್ ಅಂದರೆ ಝೀರೋ ಆಗುತ್ತೆ, ಇನ್ನು ಉಳಿಯೋದು ನಿಮಗೆ ಆರ್ ನಾಟ್ ಅಲ್ವಾ? ಸೊ ಆರ್ ಅಂದರೆ ಝೀರೋ ಆಗುತ್ತೆ, ಉಳಿಯೋದು ನಿಮಗೆ ಆರ್ ನಾಟ್. ಟೈಮ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಟೈಮ್ ಈಸ್ ಈಕ್ವಲ್ ಟು ಆರ್ ನಾಟ್ ಬೈ ಕೆ ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ಟೈಮ್ ಟು ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಟೈಮ್ನ ಫೈಂಡ್ ಔಟ್ ಮಾಡುವಂಥದ್ದು ಯಾವಾಗ? ವೆನ್ ದ ಕಂಪ್ಲೀಷನ್ ಆಫ್ ರಿಯಾಕ್ಷನ್ ಅಥವಾ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಝೀರೋ ಇದ್ದಾಗ ವಾಟ್ ಇಸ್ ದ ಟೈಮ್ ಅಂತಂದರೆ ಟಿ ಈಸ್ ಈಕ್ವಲ್ ಟು ಆರ್ ನಾಟ್ ಬೈ ಕೆ ಅಂತ ಹೇಳ್ಬೋದು. ಸೊ ಇದು ಕೂಡ ಈಕ್ವೇಷನ್ನ ರೆಪ್ರೆಸೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ಹೇಗೆ ಏನು ಟೈಮ್ ಇದೆ? ಯಾವಾಗ ಕಂಪ್ಲೀಷನ್ ಆಫ್ ರಿಯಾಕ್ಷನ್ ಅಂದಾಗ ಟೈಮ್ ಏನಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಟೈಮ್ ಈಸ್ ಈಕ್ವಲ್ ಟಿ ಈಸ್ ಈಕ್ವಲ್ ಟು ಆರ್ ನಾಟ್ ಬೈ ಕೆ ಅಂತ ಹೇಳ್ಬೋದು. ಸೊ ಇದು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲೂ ಕೂಡ ನಾನು ಕೊಟ್ಟೆ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಏನಕ್ಕೆ ಅಂತ. ಸೊ ಆ ಎಕ್ಸ್ಪ್ರೆಷನ್ ಸ್ವಲ್ಪ ಆಲ್ಟರ್ ಮಾಡಿದ್ದೀನಿ. ದಿಸ್ ಇಸ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಗೊತ್ತಿದೆ, ಅದನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ ಸ್ವಲ್ಪ ನಾನು ಆಲ್ಟರ್ ಮಾಡಿದ್ದೀನಿ. ಸೊ ಇದು ಅರ್ಥ ಆಯಿತು ಅನ್ಕೋತೀನಿ. ಸೊ ಇದು ಕಂಪ್ಲೀಟ್ ಏನಾಯಿತು? ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ಗೊತ್ತಾಯಿತು. ಬಟ್ ಇನ್ನೂ ಗ್ರಾಫ್ಸ್ಗಳನ್ನ ಸ್ವಲ್ಪ ಕೊಡ್ತೀನಿ. ಇನ್ನೊಂದು ಗ್ರಾಫ್ ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾನ್ಸಂಟ್ರೇಷನ್ ವರ್ಸಸ್ ರೇಟ್ನ ನೀವು ಪ್ಲಾಟ್ ಮಾಡಿದ್ರೆ ಝೀರೋ ಆರ್ಡರ್ಗೆ ಏನು ಬರುತ್ತೆ? ಝೀರೋ ಆರ್ಡರ್ಗೆ ಕಾನ್ಸ್ಟೆಂಟ್ ಬರುತ್ತೆ ಗ್ರಾಫ್. ಯಾಕೆ ಅಂತ ಗೊತ್ತಾಯ್ತಲ್ವಾ? ಕಾನ್ಸಂಟ್ರೇಷನ್ ಆಫ್ reactant and rate of a reaction is independent each other. So rate of reaction does not depend on the concentration of reactant in zero order reaction. ಹಾಗಿದ್ದಾಗ ಏನಾಗುತ್ತೆ? ನಿಮಗೆ ಕಾನ್ಸ್ಟೆಂಟ್ ಬರುತ್ತೆ ಇದೊಂದು ಗ್ರಾಫು, ರೇಟ್ ವರ್ಸಸ್ ಕಾನ್ಸಂಟ್ರೇಷನ್ ತೊಗೊಂಡ್ರೆ. ಬಟ್ ಇಲ್ಲಿ ತೊಗೊಂಡ್ರೆ ನಾನು ಟಿ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಯೂಶಲಿ ಯೂಸ್ ಮಾಡುವಂಥ ಗ್ರಾಫ್ ಇದು. ಬಟ್ ಬೇಸಿಕಲಿ ಬರುವಂಥದ್ದು ಈ ರೀತಿ. ಓಕೆ, ಜನರಲ್ ಆಗಿ ಈ ಎಕ್ಸ್ಪ್ರೆಷನ್ ಬರೆಯುವಂಥದ್ದು. ಸೊ ದಿಸ್ ಇಸ್ ಅಬೌಟ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್. ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಕಂಪ್ಲೀಟ್ ಕಾಪಿ ಮಾಡ್ಕೊಳ್ಳಿ ಮಕ್ಕಳ. ಓಕೆ, ಕಾಪಿ ಮಾಡ್ಕೊಳ್ಳಿ ಬೇಕಾದ್ರೆ. ಸೊ ಗ್ರಾಫ್ಸ್ಗಳನ್ನ ನಾನು ತೋರಿಸ್ತೀನಿ, ಎಲ್ಲ ಪ್ಲಾಟ್ ಮಾಡಿರೋದು ಯಾವ ರೀತಿ ಇರುತ್ತೆ ಅಂತ. ಸೊ ಡೋಂಟ್ ವರಿ. ಸೊ ಇದಾದಮೇಲೆ ನೆಕ್ಸ್ಟ್ ಇರೋದು ಝೀರೋ ಆರ್ಡರ್ ರಿಯಾಕ್ಷನ್ ನಮಗಿರುವಂಥದ್ದು ಹಾಫ್ ಲೈಫ್ ಪೀರಿಯಡ್ ಅಂತ ಬರುತ್ತೆ. ಓಕೆ, ನಾನು ಝೀರೋ ಆರ್ಡರ್ ಬಗ್ಗೆ ಕಂಪ್ಲೀಟ್ ಹೇಳ್ತೀನಿ ಅಷ್ಟೇ. ಈಗ ಹಾಫ್ ಲೈಫ್ ಪೀರಿಯಡ್ ಅಂತ ಗೊತ್ತಿದೆ. ಆ್ಯಂಡ್ ಆಲ್ಸೋ ಇನ್ನೊಂದು ಝೀರೋ ಆರ್ಡರ್ ರಿಯಾಕ್ಷನ್ ಎಕ್ಸಾಂಪಲ್ ಯಾವ್ದು ಕೊಡ್ತೀರಾ? ಝೀರೋ ಆರ್ಡರ್ ರಿಯಾಕ್ಷನ್ ಎಕ್ಸಾಂಪಲ್ ಕೊಡ್ಬೋದು ಫೋಟೋಕೆಮಿಕಲ್ ರಿಯಾಕ್ಷನ್ಸ್. ಫೋಟೋಕೆಮಿಕಲ್ ರಿಯಾಕ್ಷನ್ಸ್ಗಳು ಯಾವುದಿದೆ? ಹೆಚ್ ನ್ಯೂ ಅಂತ ಯೂಸ್ ಮಾಡ್ತೀವಿ, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತ ಹೇಳ್ತೀವಿ. ಸೊ ಆ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ಗಳನ್ನ ನೀವು ಝೀರೋ ಆರ್ಡರ್ಗೆ ಎಕ್ಸಾಂಪಲ್ ಕೊಡ್ಬೋದು. ಆ್ಯಂಡ್ ಆಲ್ಸೋ ಡಿಕಂಪೋಸಿಷನ್ ಆಫ್ ಅಮೋನಿಯಾ, ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಅಯಾಯ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಗೋಲ್ಡ್ catalyst ಆ್ಯಂಡ್ ಡಿಕಂಪೋಸಿಷನ್ ಆಫ್ ಅಮೋನಿಯಾ ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ catalyst. ಸೊ ಕೆಟಲಿಸ್ಟ್ಗಳು ಎಲ್ಲಿ ಯೂಸ್ ಮಾಡ್ತಾ ಇರ್ತೀವಿ? ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ಝೀರೋ ಆರ್ಡರ್ ರಿಯಾಕ್ಷನ್ಸ್ ಆಗಿರ್ತದೆ.
ಸೊ ಡಿಕಂಪೋಸಿಷನ್ ಆಫ್ ಅಮೋನಿಯಾ ತಗೊಳ್ಳಿ, ಡಿಕಂಪೋಸಿಷನ್ ಆಫ್ HI ತಗೋಬೋದು, ಆ್ಯಂಡ್ ಫೋಟೋಕೆಮಿಕಲ್ ರಿಯಾಕ್ಷನ್ ತಗೋಬೋದು. ಫೋಟೋಕೆಮಿಕಲ್ ರಿಯಾಕ್ಷನ್ ಅಂದಿಂದ ಪ್ರೆಸೆನ್ಸ್ ಆಫ್ ಸನ್ಲೈಟ್ HNu ಅಂತ ಬರಿತೀವಲ್ಲ, ಸೊ ಆ ಒಂದು ರಿಯಾಕ್ಷನ್ ಆಯಿತು ಅಂತಂದರೆ ಅದನ್ನು ಝೀರೋ ಆರ್ಡರ್ಗೆ ಎಕ್ಸಾಂಪಲ್ ಕೊಡ್ಬೋದು. ಅದು ಚೆನ್ನಾಗಿ ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟು ಹಾಫ್ ಲೈಫ್ ಪೀರಿಯಡ್ ಅಂತ ಬಂದರೆ ಏನು ಹೇಳ್ಬೋದು, ಝೀರೋ ಆರ್ಡರ್ ರಿಯಾಕ್ಷನ್ಗೆ ಹಾಫ್ ಲೈಫ್ ಪೀರಿಯಡ್ನ ಫೈಂಡ್ ಔಟ್ ಮಾಡೋಣ. ಹಾಫ್ ಲೈಫ್ ಪೀರಿಯಡ್ ಅಂತಂದ್ರೆ ಏನು? ಹಾಫ್ ಲೈಫ್ ಪೀರಿಯಡ್ ಅಂತಂದರೆ ದ ಟೈಮ್ ಡ್ಯೂರಿಂಗ್ ವಿಚ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ರೆಡ್ಯೂಸ್ಡ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಫಾರ್ ಎಕ್ಸಾಂಪಲ್ ಟೈಮ್ ಟಿ ಅಂತ ತೊಗೊಳ್ಳೋಣ, ಇಲ್ಲಿ ಕಾನ್ಸಂಟ್ರೇಷನ್ ಆರ್ ಅಂತ ಏನೋ ಇರುತ್ತೆ ಅನ್ಕೊಳ್ಳೋಣ. ಸೊ ಕಾನ್ಸಂಟ್ರೇಷನ್ ಆರ್, ಅದೇ ಟೈಮ್ ಇಫ್ ಇಟ್ ಟಿ ಈಸ್ ಈಕ್ವಲ್ ಟಿ ಆಫ್, ಆಗ ಆರ್ ಏನಾಗಿರುತ್ತೆ, ರೆಡ್ಯೂಸ್ಡ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಓಕೆ, ಕಾನ್ಸಂಟ್ರೇಷನ್ ರೆಡ್ಯೂಸ್ಡ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್, ಆ ಒಂದು ಟೈಮ್ನ ಹೇಳ್ತೀವಿ ನಾವು ಟಿ ಆಫ್ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಹಾಫ್ ಲೈಫ್ ಮೀನ್ಸ್ ಸೊ ದ ಟೈಮ್ ಇನ್ ವಿಚ್ the concentration of reactant reduced to half of its initial concentration. Initial concentration ಗಿಂತ ಅರ್ಧ ಆದಾಗ ಏನಿರುತ್ತೆ, ದಟ್ ಈಸ್ ವಾಟ್ ಹಾಫ್ ಲೈಫ್ ಪೀರಿಯಡ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಹಾಫ್ ಲೈಫ್ ಪರ್ ಝೀರೋ ಆರ್ಡರ್ ಅಂತ ಹೇಳ್ಬೋದು. ಹಾಫ್ ಲೈಫ್ ಪರ್ ಝೀರೋ ಆರ್ಡರ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು R0 ಮೈನಸ್ ಆರ್ ಡಿವೈಡ್ ಬೈ ಕೆ, ಈ ಇಕ್ವೇಷನ್ ಗೊತ್ತಿದೆ ನಿಮಗೆ, ಜನರಲ್ ಎಕ್ಸ್ಪ್ರೆಷನ್. ಸೊ ಆರ್ ಅಂದರೆ ಏನಾಗುತ್ತೆ, ಈಗ ಆರ್ ಅಂದರೆ ರೆಡ್ಯೂಸ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ರಿಯಾಕ್ಟೆಂಟ್ ಅಂದರೆ ಏನಾಗುತ್ತೆ, R0/2 ಆಗುತ್ತೆ. ಸೊ ಫೈನಲಿ ನಮಗೆ ಬರುವಂಥದ್ದೇನು, ಟಿ ಆಫ್ ಇಸ್ ಈಕ್ವಲ್ ಟು R0/2K ಅಂತ ಬರುತ್ತೆ. ದಿಸ್ ಇಸ್ ದ ಹಾಫ್ ಲೈಫ್ ಪೀರಿಯಡ್ ಈಕ್ವೇಷನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಇದು ಗೊತ್ತಿದೆ ನಿಮಗೆ. ಹಾಫ್ ಲೈಫ್ R0 ಅಂದ್ರೆ ಏನು, ಹಾಫ್ ಲೈಫ್ ಅನ್ನೋದು ದಟ್ ಮೀನ್ಸ್ ಟಿ ಆಫ್ ಅನ್ನೋದು ಇಟ್ ಇಸ್ ಡೈರೆಕ್ಟ್ಲಿ ಡಿಪೆಂಡ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ ಝೀರೋ ಆರ್ಡರ್ ರಿಯಾಕ್ಷನ್. ಝೀರೋ ಆರ್ಡರ್ ರಿಯಾಕ್ಷನಲ್ಲಿ ಡಿಪೆಂಡ್ ಆಗಿದೆ R0 ಮೇಲೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇಟ್ ಇಸ್ ಡಿಪೆಂಡೆಂಟ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ್ ಅಂತ ಗೊತ್ತಿದೆ. ಸೊ ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಮಕ್ಕಳ. ಹಾಫ್ ಲೈಫ್ ಪೀರಿಯಡ್ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಹಾಫ್ ಲೈಫ್ ಪೀರಿಯಡ್ ಮೇಲೂ ನೀವು ಗ್ರಾಫ್ನ ಬೇಕಾದ್ರೆ ಪ್ಲಾಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಹಾಫ್ ಲೈಫ್ ಪೀರಿಯಡ್ ಮೇಲೂ ಕೂಡ ಗ್ರಾಫ್ನ ಪ್ಲಾಟ್ ಮಾಡ್ಬೋದು. ಪ್ಲಾಟ್ ಮಾಡೋರು ಏನು ಸಿಗುತ್ತೆ ನಿಮಗೆ, ಸೊ ಫಾರ್ ಎಕ್ಸಾಂಪಲ್ ಕಾನ್ಸಂಟ್ರೇಷನ್ ವರ್ಸಸ್ ಟಿ ಆಫ್, ಓಕೆ ತೊಗೊಂಡ್ರೆ ಏನಾಗುತ್ತೆ, ಒಂದು ಸ್ಟ್ರೈಟ್ ಲೈನ್ ಬಗ್ಗೆ ಬರುತ್ತೆ. ಓಕೆ, ದಿಸ್ ಇಸ್ ವಾಟ್ ಹಾಫ್ ಲೈಫ್ ಪೀರಿಯಡ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಗ್ರಾಫ್ ಪ್ಲಾಟ್ ಮಾಡಿದ್ರೆ ಈ ರೀತಿ ಸಿಗುತ್ತೆ, ಕಾನ್ಸಂಟ್ರೇಷನ್ ಮತ್ತು ಟಿ ಆಫ್. ಯಾಕಂದರೆ ಡೈರೆಕ್ಟ್ಲಿ ಡಿಪೆಂಡೆಂಟ್ ಅಂದರೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಟಿ ಆಫ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಟಿ ಆಫ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಕಾನ್ಸಂಟ್ರೇಷನ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಫ್ರಮ್ ಆರಿಜಿನ್ ಇಂದ ಪಾಸ್ ಆಗಿದೆ ಅಷ್ಟೇ. ಇದು ಟಿ ಆಫ್ ಮತ್ತು ಕಾನ್ಸಂಟ್ರೇಷನ್ಗೆ ಇರೋ ಝೀರೋ ಆರ್ಡರ್ಗೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಝೀರೋ ಆರ್ಡರ್ ರಿಯಾಕ್ಷನ್. ಓಕೆ, ಝೀರೋ ಆರ್ಡರ್ ರಿಯಾಕ್ಷನ್ ಅಂದರೆ ಗೊತ್ತಾಯಿತು. ನೆಕ್ಸ್ಟ್ ನಾವು ಹೋಗೋಣ ಈಗ ಫಸ್ಟ್ ಆರ್ಡರ್ ರಿಯಾಕ್ಷನ್. ತುಂಬ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಗೊತ್ತಾಗಬೇಕು ಅಂದರೆ ಥಿಯರಿನ ಸ್ವಲ್ಪ ನೋಡಿ ಅಷ್ಟೇ. ಓಕೆ, ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ಏನು ಹೇಳ್ಬೋದು ಇಲ್ಲಿ? ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಒನ್ ಆಫ್ ದ ರಿಯಾಕ್ಟೆಂಟ್. ಸೊ ಒಂದು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದನ್ನು ಫಸ್ಟ್ ಆರ್ಡರ್ ಅಂತ ಹೇಳ್ತೀವಿ. ಅಥವಾ ಪವರ್ ರೈಸ್ ಟು ಫಸ್ಟ್ ಅಥವಾ ಫಸ್ಟ್ ಒನ್ ಅಂತ ಹೇಳ್ಬೋದು, ಫಸ್ಟ್ ಪವರ್ ಅಂತ ಹೇಳ್ಬೋದು. ಕಾನ್ಸಂಟ್ರೇಷನ್ ಟರ್ಮಲ್ಲಿ ಫಸ್ಟ್ ಪವರ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ದಾಗ ಇಲ್ಲಿ ಏನು ಬರಿಬೋದು, ಫಾರ್ ಎಕ್ಸಾಂಪಲ್ ಎ ಗಿವ್ಸ್ ಬಿ ಪ್ರಾಡಕ್ಟ್ ಅಂತ ತೊಗೊಂಡ್ರೆ ನೀವು ಡಿಫರೆನ್ಷಿಯಲ್ ಈಕ್ವೇಷನ್ ಏನು ಬರೀತೀರಾ, -dA/dt, ಸೇಮ್ ಥಿಂಗ್. ಬಟ್ ರೇಟ್ ಆಫ್ ರಿಯಾಕ್ಷನ್ ವಾಟ್, ರೇಟ್ ಆಫ್ ರಿಯಾಕ್ಷನ್ ಇಸ್ K × A⁻1 ಅಂತ ಬರೀಬೋದು. ಕರೆಕ್ಟ್ ಅಲ್ವಾ? ಸೊ ಡಿಫರೆನ್ಷಿಯಲ್ ಈಕ್ವೇಷನ್ನ ಇದನ್ನು ಹೆಂಗೆ ಬರಿಬೋದು, -dA/dt ಈ ರೀತಿನ ಬರಿಬೋದಲ್ವಾ. ಸೊ ಡಿಫರೆನ್ಷಿಯಲ್ ಈಕ್ವೇಷನ್ನು ಮತ್ತು ರೇಟ್ ಎಲ್ಲ ಎಕ್ಸ್ಪ್ರೆಷನ್ ಯೂಸ್ ಮಾಡಿಕೊಂಡು ನೀವು ಇಂಟಿಗ್ರೇಟೆಡ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡೋದು. ಹಾಗಿದ್ದಾಗ ಈ ರೀತಿನೂ ಬರಿಬೋದು, ನೋ ಪ್ರಾಬ್ಲಮ್. ಹಾಗಿದ್ದಾಗ ಇಂಟಿಗ್ರೇಟೆಡ್ ಈಕ್ವೇಷನ್ ಏನು ಬರುತ್ತೆ ನಿಮಗೆ? ಇಂಟಿಗ್ರೇಟೆಡ್ ಈಕ್ವೇಷನ್ ಬರುವಂಥದ್ದು ಡೈರೆಕ್ಟ್ಲಿ ನನ್ನ ಎಕ್ಸ್ಪ್ರೆಷನ್ ಬರೀತೀನಿ, K = 2.303/T log of R0/R. So this is the rate constant for first order reaction. So K = 2.303/T or log of R0/R ಅಂತ ಗೊತ್ತಿದೆ. ಸೊ ಈಗ ಇದು ಜನರಲ್ ಎಕ್ಸ್ಪ್ರೆಷನ್ ಅಂತ ಗೊತ್ತಿದೆ ನಿಮಗೆ. ಆ್ಯಂಡ್ ಈಗ ಫೈನಲಿ ಇನ್ನೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ ಒಂದು ಈಕ್ವೇಷನ್ ಬರೀಬೇಕು ಅಂದರೆ, ಸೊ ಗ್ರಾಫಿಕಲ್ ಅಂದರೆ ಯಾವ ರೀತಿ ಬರೀತಾರೆ, ಗ್ರಾಫಿಕಲ್ಗೆ ನಾವು ಒಂದು ಎಕ್ಸ್ಪ್ರೆಷನ್ನ ಗೊತ್ತಿದೆ, ಥಿಯರಿ ಕ್ಲಾಸಲ್ಲಿ ಗೊತ್ತಿದೆ ಅದು. ಸೊ ಹಾಗಿದ್ದಾಗ ಅದನ್ನು ಬರೀಬೋದು ನಾವೇನಂತ, log R -KT ಪ್ಲಸ್ log R0. ಯಾಕಂದರೆ ಇದು ಹೇಗೆ ಬಂತು ಅಂತ ಗೊತ್ತಾಗಬೇಕು ಅಂದರೆ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಿರೋ ನೋಡಬೇಕು ನೀವು. ಈ ಬೇಸಿಸ್ ಮೇಲೆ ಡಿರೈವ್ ಮಾಡ್ಕೊಂಡು ಬರ್ತೀವಿ ನಾವು ಫಸ್ಟು. ಓಕೆ, ಇದನ್ನು ಡಿರೈವ್ ಮಾಡ್ಕೊಂಡು ನೆಕ್ಸ್ಟ್ ಫೈನಲ್ ಎಕ್ಸ್ಪ್ರೆಷನ್ ಕೊಡುವಂಥದ್ದು ಇದು ಈ ರೀತಿ. ಸೊ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಫಾರ್ ಎಕ್ಸಾಂಪಲ್ y = mx + c ಅಂತ ಇದೆ, ಈ ರೀತಿ ಬರಿಬೋದು. ಕರೆಕ್ಟ್ ಅಲ್ವಾ? ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಈಗ log R0 ಈ ಕಡೆ ಶಿಫ್ಟ್ ಮಾಡಿ, ಇಲ್ಲ -KTನ ಈ ಕಡೆ ಶಿಫ್ಟ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ log R0 ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತಪ್ಪ, log R0 ಶಿಫ್ಟ್ ಮಾಡಿದ್ರೆ log R/R0 ಆಗುತ್ತೆ ಮಕ್ಕಳ. ಬರಿಬೋದು ಆ ರೀತಿ. log R0 ಈ ಕಡೆ ಬಂದರೆ log -R/log R0 ಆಗುತ್ತೆ. ಅದನ್ನು log R/R0 ಅಂತ ಬರಿಬೋದು, = -KT. ಆ್ಯಂಡ್ ಲಾಗ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಲಾಗ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ R/R0 = e⁻−KT ಅಂತ ಆಗುತ್ತೆ. ಆ್ಯಂಡ್ R = R0 × e⁻−KT. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಇದು ಕೂಡ ನಾವು ಗ್ರಾಫ್ನ ಪ್ಲಾಟ್ ಮಾಡ್ಬೋದು. ಓಕೆ, ಸೊ R ಅಂದರೆ ಕಾನ್ಸಂಟ್ರೇಷನ್ ಎಟ್ ಎನಿ ಟೈಮ್ T, R0 ಇಸ್ ಇನಿಷಿಯಲ್ ಕಾನ್ಸಂಟ್ರೇಷನ್, ಆ್ಯಂಡ್ K ಅಂದರೆ ಗೊತ್ತಿದೆ, T ಅಂದರೆ ಗೊತ್ತಿದೆ. ಕರೆಕ್ಟ್ ಅಲ್ವಾ? ಸೊ ಇದು ಕೂಡ ಇಂಪಾರ್ಟೆಂಟ್ ರೆಪ್ರೆಸೆಂಟೇಷನ್ ಈಕ್ವೇಷನ್, ಇದನ್ನು ನೋಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸೊ ಇದು ಇಂಟಿಗ್ರೇಟೆಡ್ ಈಕ್ವೇಷನ್ ಗೊತ್ತಾಯಿತು. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನು ಮಾಡ್ತೀರಾ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರೆಯೋದಾದರೆ
ಸೊ ಟೈಮ್ ವರ್ಸಸ್ ಓಕೆ ಟೈಮ್ ವರ್ಸಸ್ ಇನ್ಯಾವುದಿದೆ ವೈ ಅಂದ್ರೇನು ವೈ ಆಕ್ಸಿಸ್ ಇರೋದು ಲಾಗ್ ಆರ್ ಅಂತ. ಸೊ ಲಾಗ್ ಆರ್ನ ಪ್ಲಾಟ್ ಮಾಡ್ತೀರಾ. ಓಕೆ, ಸೊ ನಿಮಗೆ ಬರುವಂಥದ್ದೇನು ಸೇಮ್ ಇದೇ ರೀತಿ ಗ್ರಾಫ್ ಬರುತ್ತೆ, ಕರೆಕ್ಟಾ? ಸೊ ಇದೇನಿದೆ ಇಂಟರ್ಸೆಪ್ಟು ಲಾಗ್ ಆರ್ ನಾಟ್ ಅಂತ ಆಗುತ್ತೆ, ಕರೆಕ್ಟ್ ಅಲ್ವಾ? ಲಾಗ್ ಆರ್ ನಾಟ್. ಆ್ಯಂಡ್ ಸ್ಲೋಪ್ ಏನು ಬರುತ್ತೆ ಇಲ್ಲಿ? ಸ್ಲೋಪ್ ಈಸ್ ಈಕ್ವಲ್ ಟು ಮೈನಸ್ ಕೆ. ಓಕೆ, ಆ್ಯಂಡ್ ಇಲ್ಲಿ ಬರೆಯೋದಾದ್ರೆ ಏನು 2.39 ಬರಿತೀವಿ. ಇನ್ನೊಂದು ಗ್ರಾಫ್ ಬರೆಯೋದಾದ್ರೆ ಸೊ ನಿಮಗೆ 2.39 ಬರಿತೀವಿ. ಓಕೆ, ಲಾಗ್ ಆರ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆ ಡಿವೈಡ್ ಬೈ 2.303. ಓಕೆ, ಲಾಗ್ ಆರ್ ಅಂತ ತೊಗೊಂಡ್ರೆ ಜಸ್ಟ್ ನೀವು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಅಂತ ತೊಗೊಂಡ್ರೆ ನಿಮ್ಗೆ ಬರೋ ಗ್ರಾಫ್ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ಲೋಪ್ ಆಗ ನೆಗೆಟಿವ್ ಬರುತ್ತೆ. ಓಕೆ, ಸೊ ಆ ರೀತಿಯೂ ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ನಿಮ್ಮ ಗ್ರಾಫ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ, ಗೊತ್ತಾಗುತ್ತೆ ಕ್ಲೀನಾಗಿ. ಸ್ಲೋಪ್ ನೆಗೆಟಿವ್ ಮೈನಸ್ ಕೆ ಯಾವಾಗ ಬರುತ್ತೆ? ಫಾರ್ ಎಕ್ಸಾಂಪಲ್ ನೀವೀಗ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ತೊಗೊಂಡು ರೇಟ್ನ ತೊಗೊಂಡ್ರೆ ನಿಮ್ಮ ಸ್ಲೋಪ್ ಮೈನಸ್ ಕೆ, ನೆಗೆಟಿವ್ ಆಫ್ ಕೆ ಅಂತ ಬರುತ್ತೆ. ಸೊ ಇದು ಲಾಗ್ ಆರ್ನ ಯೂಶಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಲಾಗ್ ಆರ್ ಅನ್ನೋದು. ಆ್ಯಂಡ್ ಇದಕ್ಕೂ ಕೂಡ ನೀವು ಗ್ರಾಫ್ನ ಹಾಕ್ಬೋದು. ಓಕೆ, ಕಾನ್ಸಂಟ್ರೇಷನ್ ಆಫ್ ಆರ್ ವರ್ಸಸ್ ಟೈಮ್, ಇದು ಕೂಡ ಗ್ರಾಫ್ನ ನೀವು ಪ್ಲಾಟ್ ಮಾಡ್ಬೋದು. ಸೊ ಆ ಪ್ಲಾಟ್ ಮಾಡಿದ್ರೆ ನಿಮ್ಗೆ ಸೇಮ್ ಇಂಟರ್ಸೆಪ್ಟ್ ಆರ್ ನಾಟ್ ಅಂತ ಬರುತ್ತೆ. ಓಕೆ, ಒಂದು ಸ್ಲೋಪ್ ಒಂದು ಕರ್ವ್ ಬರುತ್ತೆ ಅಷ್ಟೇ, ಡಿಕ್ರೀಸ್ ಆಗೋ ಥರ ಕರ್ವ್ ಬರುತ್ತೆ ಅಷ್ಟೇ. ಡಿಫ್ರೆನ್ಸ್ ಯಾವ ರೀತಿ? ಫಾರ್ ಎಕ್ಸಾಂಪಲ್ ಯಾವ ರೀತಿ ಬರಿಬೋದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ರೇಟ್. ಓಕೆ, ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂತ ತಗೊಳ್ಳೋಣ. ಯಾವ ರೀತಿ ಬರುತ್ತೆ? ಈ ರೀತಿಯೂ ಸ್ಲೋಪ್ ಬರುತ್ತೆ ನಿಮಗೆ, ಕರೆಕ್ಟಾ? ಸ್ಲೋಪ್ ಒಂದು ಈ ರೀತಿಯೂ ಕೂಡ ಬರ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಒಂದು ನಿಮಿಷ. ಸೊ ಇದು ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್. ಓಕೆ, ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಈ ರೀತಿ ತೊಗೊಂಡ್ರೆ ಇದು ಕರು ಬರೋದು. ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಆರ್ ತೊಗೊಂಡ್ರೆ ನಿಮಗೆ ಒಂದು ಕರು ಬರುತ್ತೆ ಇಲ್ಲಿ. ಓಕೆ, ಅದೇ ನಿಮಗೆ ಅಕಸ್ಮಾತ್ ಕಾನ್ಸಂಟ್ರೇಷನ್ ವರ್ಸಸ್ ರೇಟ್ ಅಂತ ತೊಗೊಂಡ್ರೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ, ಸ್ಲೋಪ್ ಅನ್ನೋದು ನೆಗೆಟಿವ್ ಕೆ ಆಗುತ್ತೆ ಅಷ್ಟೇ. ಓಕೆ, ಆ ಗ್ರಾಫ್ಸ್ಗಳನ್ನ ಒಂದು ಪಿಕ್ಚರ್ ಕೊಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಸೊ ಇದೇನಪ್ಪ ಅಂತಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಬೇಕಾಗಿರುವಂಥ ಎಕ್ಸ್ಪ್ರೆಷನ್ಸ್ಗಳು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇರುವಂಥದ್ದು ಯಾವ್ದು ನಮಗೆ ಕಾನ್ಸೆಪ್ಟಲ್ಲಿ? ಹಾಫ್ ಲೈಫ್ ಪೀರಿಯಡ್. ಓಕೆ, ಇದರ ಮೇಲೆ ಹಾಫ್ ಲೈಫ್ ಪೀರಿಯಡ್ ಅಂತ ಹೇಳ್ಬೋದು. ಇದಕ್ಕೆ ಬರುವಂಥ ಈಕ್ವೇಷನ್ ಗೊತ್ತಿದೆ ನಿಮಗೆ ಹಾಫ್ ಲೈಫ್ ಪೀರಿಯಡ್ಗೆ. ದಟ್ ಈಸ್ ಟಿ ಆಫ್ ಈಸ್ ಈಕ್ವಲ್ ಟು 0.693 ಬೈ ಕೆ ಅಂತ ಬರಿತೀವಿ. ಅಥವಾ ಈ ರೀತಿಯೂ ಬರೀತಾರೆ, ಲ್ಯಾಂಡ್ 2 ಬೈ ಕೆ ಅಂತಲೂ ಬರೀತಾರೆ. ಲ್ಯಾಂಡ್ 2 ಅಂತಂದ್ರೆ ಏನಂದ್ರೆ 2.303 ಲಾಗ್ 2 ಅಂತ ಬರೀಬೋದು. ಲಾಗ್ 2 0.3010 ಇಂಟು 2.303 ಮಾಡಿದ್ರೆ 0.693 ಬೈ ಕೆ ಅಂತಲೇ ಬರುತ್ತೆ. ಸೊ ದಿಸ್ ಇಸ್ ಟಿ ಆಫ್. ಆ್ಯಂಡ್ ಇಲ್ಲಿ ಏನು ಗೊತ್ತಾಗುತ್ತೆ? ಟಿ ಆಫ್ is inversely proportional ಅಥವಾ it is not depend on initial concentration ಅಥವಾ concentration of reactant concentration initial concentration ಮೇಲೆ ಡಿಪೆಂಡ್ ಆಗಿಲ್ಲ. ಯಾವುದು? ಫಸ್ಟ್ ಆರ್ಡರ್ ಟಿ ಆಫ್ ಅನ್ನೋದು. ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಹಾಫ್ ಲೈಫ್ ಅನ್ನೋದು ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ಡಿಪೆಂಡ್ ಆಗಿಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಹಾಗಿದ್ದಾಗ ನಿಮಗೆ ಗ್ರಾಫ್ ಏನು ಬರುತ್ತೆ? ಇಲ್ಲಿ ಕಾನ್ಸ್ಟೆಂಟ್ ಬರುತ್ತೆ. ಕಾನ್ಸಂಟ್ರೇಷನ್ ವರ್ಸಸ್ ಹಾಫ್ ಲೈಫ್ ನೀವು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ಕಾನ್ಸ್ಟೆಂಟ್ ಒಂದು ಆಕ್ಸಿಸ್ ಬರುತ್ತೆ ಅಷ್ಟೇ, ಒಂದು ಪ್ಯಾರಲ್ ಟು ಎಕ್ಸ್ ಆಕ್ಸಿಸ್ ಬರುತ್ತೆ, ಒಂದು ಲೈನ್ ಅಷ್ಟೇ. ಸೊ ಹಾಗಿದ್ದಾಗ ಅದು ಚೆನ್ನಾಗಿ ಗೊತ್ತಿರಲಿ. ಸೊ ಟಿ ಆಫ್ ಅನ್ನೋದು ಇಂಡಿಪೆಂಡೆಂಟ್ ಆಫ್ ಫಸ್ಟ್ ಆರ್ಡರ್, ಇದು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಅದು ಪಾಯಿಂಟ್ ಚೆನ್ನಾಗಿ ಗೊತ್ತಿರಲಿ ನಿಮಗೆ ಮಕ್ಕಳ. ಸೊ ಅಷ್ಟು ಹಾಫ್ ಲೈಫ್ ಪೀರಿಯಡ್ ಆಯಿತು. ನೆಕ್ಸ್ಟ್ ನಿಮಗೆ ಗ್ರಾಫ್ಸ್ಗಳು ಗೊತ್ತಿದೆ, ಗ್ರಾಫ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಒಂದೊಂದು ಯಾವುದು ಅಂತ ಅಂದ್ಬಿಟ್ಟು. ಸೊ ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ಸೊ ಫೈನಲಿ ಈಗ ನಿಮಗೆ ಕೆಲವೊಂದು ಗ್ರಾಫ್ಗಳನ್ನ ಕೊಡೋದ್ರೆ ನೋಡಿ, ಎಕ್ಸ್ಪ್ರೆಷನ್ಸ್ಗಳಿದೆ. ಫೈನಲಿ ಒಂದು ಎಕ್ಸ್ಪ್ರೆಷನ್ಸ್ಗಳಿದೆ ಅಂದರೆ ಝೀರೋ ಆರ್ಡರ್ಗೆ ಏನಿದೆ? ಆರ್ ನಾಟ್ ಮೈನಸ್ ಆರ್ ಡಿವೈಡ್ ಬೈ ಟಿ ಗೊತ್ತಿದೆ. ಆ್ಯಂಡ್ ಫಸ್ಟ್ ಆರ್ಡರ್ಗೆ ಅದು ಎಕ್ಸ್ಪ್ರೆಷನ್ ಗೊತ್ತಿದೆ, ಲಾಗ್ ಆರ್ ನಾಟ್ ಬೈ ಆರ್ ಅಂತ ಬರುತ್ತೆ, 2.303 ಬೈ ಟಿ. ಆ್ಯಂಡ್ ಫಾರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಇದು ಕೂಡ ಸ್ವಲ್ಪ ಗೊತ್ತಿರಬೇಕು. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತಂದರೆ ಎರಡು ಕೇಸಸ್ ಇದೆ. ಒಂದು ರಿಯಾಕ್ಟೆಂಟ್ಸ್ ಎರಡೂ ಕೂಡ ಸೇಮ್ ಇದ್ರೆ, ಫಾರ್ ಎಕ್ಸಾಂಪಲ್ A + C ಅಂತ ಇದ್ದ ಅಂದ್ಕೊಳ್ಳಿ, ಎರಡೂ ರಿಯಾಕ್ಟೆಂಟ್ ಸೇಮ್ ಇತ್ತು ಅಂದರೆ 2R ಅಂತ ಬರ್ತಿದ್ದೀವಿ. ಹಾಗಿದ್ದಾಗ ಏನಾಗುತ್ತೆ? 1/T ಇಂಟು 1/R ಮೈನಸ್ 1/R0 ಅಂತ ಆಗುತ್ತೆ. ಆ್ಯಂಡ್ ಆಲ್ಸೋ ಅದಕ್ಕೂ ನೀವು ಹಾಫ್ ಲೈಫ್ನ ಫೈಂಡ್ ಔಟ್ ಮಾಡಿ. ಆರ್ ಅನ್ನೋದು R0/2 ಆಗುತ್ತೆ ಅಂತಂದರೆ ಫೈಂಡ್ ಔಟ್ ಮಾಡಿ ಏನು ಬರುತ್ತೆ ಅಂತ. ಸೊ ಆಗ ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ಟಿ ಆಫ್ ಅಂದರೆ ಏನು ಅಂತ. ಆ್ಯಂಡ್ ಆಲ್ಸೋ ಇದು ಡಿಫ್ರೆಂಟ್ ರಿಯಾಕ್ಷನ್ಸ್ ತೊಗೊಂಡ್ರೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಏನು ಬರುತ್ತೆ, ಆ್ಯಂಡ್ ಥರ್ಡ್ ಆರ್ಡರ್ ರಿಯಾಕ್ಷನ್ಗೆ ಏನು ಬರುತ್ತೆ. ಸೊ ಇದು ಎಕ್ಸ್ಪ್ರೆಷನ್ಸ್ಗಳನ್ನ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಸೊ ಅದ್ರ ಮೇಲೆ ಕ್ವಶನ್ಸ್ ಡೈರೆಕ್ಟ್ಲಿ ಅರೈಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆ್ಯಂಡ್ ಆಲ್ಸೋ ನಿಮ್ಗೆ ಇನ್ನೊಂದು ಬೇಕಾಗಿರೋದೇನು, ಟಿ ಆಫ್ ಒಂದು ಜನರಲ್ ಎಕ್ಸ್ಪ್ರೆಷನ್ ಏನಪ್ಪ ಅಂದರೆ 1/a⁻n−1. ಇದು ಒಂದು ಜನರಲ್ ಎಕ್ಸ್ಪ್ರೆಷನ್ ಯಾವುದಕ್ಕೆ? ಟಿ ಆಫ್ಗೆ. ಸೊ a⁻n−1 ಅಂದರೆ n ಅಂದ್ರೇನು? ಝೀರೋ ಆರ್ಡರ್ ಅಂದರೆ 0 ಆಗುತ್ತೆ. ಸೊ 0-1 a-1 ಆಗುತ್ತೆ. ಆಗೇನಾಗುತ್ತೆ? ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ. ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಎ. ಸೊ ಆ್ಯಂಡ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಟಿ ಆಫ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ. ಸೊ ಆಗ ಏನಾಗುತ್ತೆ? ಟಿ ಆಫ್ ಅನ್ನೋದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಗೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಿದ್ರೆ ಟಿ ಆಫ್ ಅನ್ನೋದು ಡಿಕ್ರೀಸ್ ಆಗ್ತಿದೆ ಅಂತ ಆಗುತ್ತೆ. ಇಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಿದೆ, ಟಿ ಆಫ್ ಅನ್ನೋದು ಇನ್ಕ್ರೀಸ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಬಟ್ ಇಟ್ ಇಸ್ ಇಂಡಿಪೆಂಡೆಂಟ್, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಲ್ಲಿ ಏನಾಗುತ್ತೆ? ಇಲ್ಲಿ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಇಲ್ಲಿ ಡಿಕ್ರೀಸ್ ಇನ್ಕ್ರೀಸ್ ಅಂತ ಆಗುತ್ತೆ, ಇಲ್ಲಿ ಇನ್ಕ್ರೀಸ್ ಆದರೆ ಇದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನೂ ಚೇಂಜ್ ಆಗಲ್ಲ, ಇಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಸೊ ಹಾಗಿದ್ದಾಗ ದಿಸ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಟಿ ಆಫ್. ಟಿ ಆಫ್ಗೆ ಒಂದು ಜನರಲ್ ಎಕ್ಸ್ಪ್ರೆಷನ್ ಏನು ಅಂತ ಗೊತ್ತಿರಬೇಕು ಅದು. ಸೊ ಇದೆಲ್ಲ ಗೊತ್ತಿದೆ ನಿಮಗೆ ಕರೆಕ್ಟಾಗಿ. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಕೆಲವೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಳಿದೆ ನಾನು. ನೋಡಿ, ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನಂದರೆ
ಫಾರ್ ಎಕ್ಸಾಂಪಲ್ ಝೀರೋ ಆರ್ಡರ್, ಫಸ್ಟ್ ಆರ್ಡರ್ ಮತ್ತು ಸೆಕೆಂಡ್ ಆರ್ಡರ್ಗೆ ಕಾನ್ಸಂಟ್ರೇಷನ್ ಒಟ್ಟು ರೇಟ್ನ ಪ್ಲಾಟ್ ಮಾಡೋಣಾಗುತ್ತೆ. ಝೀರೋ ಆರ್ಡರ್ಗೆ ಕಾನ್ಸಂಟ್ರೇಷನ್ ರೇಟ್ ಎರಡೂ ಕೂಡ ಇಂಡಿಪೆಂಡೆಂಟ್, ನಿಮಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಆರ್ಡರ್ ಫಸ್ಟ್ ಆರ್ಡರ್ಗೆಲ್ಲ ಕಾನ್ಸಂಟ್ರೇಷನ್ ಸ್ಕ್ವೇರ್ ಅಂತಿದೆ, ಅಂದರೆ ಎ ಸ್ಕ್ವೇರ್ ಎ ಕ್ಯೂಬ್ ಅಂತ ಬರುತ್ತೆ ಸೆಕೆಂಡ್ ಆರ್ಡರ್ ಫಸ್ಟ್ ಆರ್ಡರ್ಗೆ. ಸೊ ಆರಿಜಿನಿಂದ ಪಾಸ್ ಆಗುತ್ತೆ. ಇದು ಯಾವುದಿದು ಗ್ರಾಫು ಕಾನ್ಸಂಟ್ರೇಷನ್ ವರ್ಸಸ್ ರೇಟ್, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಮಕ್ಕಳ. ರೇಟ್ ವರ್ಸಸ್ ಕಾನ್ಸಂಟ್ರೇಷನ್ ಅಂದರೆ ಪ್ಲಾಟ್ಸ್ಗಳು ನಿಮ್ಗೆ ಈ ರೀತಿ ಬರುತ್ತೆ. ಝೀರೋ ಆರ್ಡರ್ಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಆ್ಯಂಡ್ ಅದೇ ನೀವೇನಾದರೂ ಇಂಟಿಗ್ರೇಟೆಡ್ ಇಕ್ವೇಷನ್ ಮೇಲೆ ಹೋದರೆ, ಓಕೆ, ಇಂಟಿಗ್ರೇಟೆಡ್ ಇಕ್ವೇಷನ್ ಅಂತ ಬಂದಾಗ ನಾವೇನು ಮಾಡಿದ್ವಿ, ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಅಂತ ತೊಗೊಂಡ್ವಿ ಝೀರೋ ಆರ್ಡರ್ಗೆ. ಅಲ್ಲಿ ಇಂಟರ್ಸೆಪ್ಟ್ ಏನು ಬರ್ತಾಯಿತ್ತು, ಆರ್ ನಾಟ್ ಬರ್ತಾಯಿತ್ತು, ಸ್ಲೋಪ್ ಏನು ಬರ್ತಾಯಿತ್ತು, ಮೈನಸ್ ಕೆ ಬರ್ತಾಯಿತ್ತು. ಓಕೆ, ಅದೇ ಫಸ್ಟ್ ಆರ್ಡರ್ ತೊಗೊಂಡ್ರೆ ಏನಾಗುತ್ತೆ, ಟೈಮ್ ವರ್ಸಸ್ ಲಾಗ್ ಆರ್ನ ಪ್ಲಾಟ್ ಮಾಡ್ತೀವಿ, ಅಥವಾ ಟೈಮ್ ವರ್ಸಸ್ ಆರ್ನ ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಕರ್ವ್ ಬರುತ್ತೆ. ನಿಮಗೆ ಹೇಳಿದ್ದೆ ನಾನು ಒಂದು ಕರ್ವ್ ಬರುತ್ತೆ ಅಂತ. ಅದೇ ನಾವು ಟೈಮ್ ವರ್ಸಸ್ ಲಾಗ್ ಆರ್ನ ಪ್ಲಾಟ್ ಮಾಡಿದ್ರೆ ಸ್ಲೋಪ್ ಏನು ಬರುತ್ತೆ, ಮೈನಸ್ ಕೆ ಬೈ 22.303, ಇಂಟರ್ಸೆಪ್ಟ್ ಲಾಗ್ ಆರ್ ನಾಟ್ ಬರುತ್ತೆ. ಅದೇ ಸೆಕೆಂಡ್ ಆರ್ಡ್ರಿಗೂ ಫಸ್ಟ್ ಆರ್ಡರ್ ನೋಡಿ 1/r ಅಂತ ಇದೆ. ಓಕೆ, ಸೊ ಸೆಕೆಂಡ್ ಆರ್ಡರ್ ಮತ್ತು 1/r ಆ್ಯಂಡ್ 1/r². ಯಾಕೆ ಅಂತ ಈಕ್ವೇಷನ್ ಇದೆ ನೋಡಿ, ಈಕ್ವೇಷನ್ ಗಮನಿಸಿ. ಸೊ 1/r 1/r² ಏನಕ್ಕೆ ಬಂತು, ಪ್ರೀವಿಯಸ್ ಈಕ್ವೇಷನ್ ಹೇಳಿದ್ರು ಅದ್ರಲ್ಲಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಆ್ಯಂಡ್ ಹಾಫ್ ಲೈಫ್ ಬಂದರೆ ಏನಾಗುತ್ತೆ, ಹಾಫ್ ಲೈಫ್ ಅಂದರೆ ಆರಿಜಿನಿಂದ ಪಾಸ್ ಆಗುತ್ತೆ, ಕಾನ್ಸಂಟ್ರೇಷನ್ ವರ್ಸಸ್ ಟಿ ಆಫ್ ಡೈರೆಕ್ಟ್ಲಿ ಡಿಪೆಂಡೆಂಟ್. ಸೊ ಇನ್ಕ್ರೀಸ್ ಆದರೆ ಇದು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಆಗಿದ್ದಾಗ ಅದನ್ನು ಪ್ಲಾಟ್ ಮಾಡ್ತೀವಿ. ಬಟ್ ಫಸ್ಟ್ ಆರ್ಡರ್ ಅಂತ ಬಂದಾಗ ಫಸ್ಟ್ ಆರ್ಡರ್ ಏನಾಗುತ್ತೆ, ಸೊ ನಮಗೆ ಸ್ಟ್ರೈಟ್ ಲೈನ್ ಬರುತ್ತೆ, ಯಾಕೆ ಇಂಡಿಪೆಂಡೆಂಟ್. ಸೊ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಇನ್ಕ್ರೀಸ್ ಅಂತಲ್ಲ ಡಿಕ್ರೀಸು ಅಂತಲ್ಲ, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಆರ್ಡರ್ ಬಂದಾಗ ನೋಡಿ 1/r0 ಅಂತ ತೊಗೊಂಡಿದ್ದೀವಿ, r0 ಅಂತೆಲ್ಲ ತೊಗೊಂಡಿರೋದು 1/r0 ಅಂತ. ಹಾಗಾಗಿ ಸೇಮ್ ಝೀರೋ ಆರ್ಡರ್ಗೆ ಯಾವ ರೀತಿ ಗ್ರಾಫ್ ಇದೆಯೋ ಅದೇ ರೀತಿ ಗ್ರಾಫ್ ಇದೆ ಅಲ್ಲಿ. ಸ್ಟ್ರೈಟ್ ಲೈನ್ ಫ್ರಮ್ ಆರಿಜಿನಿಂದ ಪಾಸ್ ಆಗಿದೆ, ಯಾಕಂದರೆ ಅಲ್ಲಿ 1/r0 ಅಂತ ತೊಗೊಂಡಿರೋದು. ಆ್ಯಂಡ್ ಸೇಮ್ ಅದೇ ರೀತಿ ನೆಕ್ಸ್ಟು ಥರ್ಡ್ ಆರ್ಡರ್ ಏನು ಹೇಳ್ಬೋದು, 1/r0² ಅಂತ ಇದೆ ಅಷ್ಟೇ. ಸಿಂಪಲ್, n-1 ಫಾರ್ಮುಲಾ ಅಪ್ಲೈ ಮಾಡಿ, a ಪವರ್ n-1 ಫಾರ್ಮುಲಾ ಅಪ್ಲೈ ಮಾಡಿ ಗೊತ್ತಾಗುತ್ತೆ. ಸೊ ಇದು ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿದೆ. ಸೊ ಈ ರೀತಿ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಂಟಿಗ್ರೇಟೆಡ್ ಇಕ್ವೇಷನ್ಗೆ ಯಾವುದು, ರೇಟ್ ವರ್ಸಸ್ ಕಾನ್ಸಂಟ್ರೇಷನ್ ಯಾವುದು, ಟಿ ಆಫ್ ವರ್ಸಸ್ ಕಾನ್ಸಂಟ್ರೇಷನ್ ಯಾವುದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್. ಓಕೆ, ಕ್ಲೀನಾಗಿ ಗೊತ್ತಿರಲಿ. ಆ್ಯಂಡ್ ಆಲ್ಸೋ ಇನ್ನೊಂದೇನಪ್ಪ ಅಂದರೆ, ಇನ್ನೊಂದೊಂದು ಎಕ್ಸ್ಪ್ರೆಷನ್ ಕೊಡ್ಬೋದು. ಏನಂದರೆ ಅಮೌಂಟ್ ಆಫ್ ರಿಯಾಕ್ಟೆಂಟ್ ಲೆಫ್ಟ್ ಆಫ್ಟರ್ 1 ಹಾಫ್ ಲೈಫ್, 2 ಹಾಫ್ ಲೈಫ್ ಅಂತ ಕೇಳ್ತಾರೆ ಅಂದ್ಕೊಳ್ಳಿ. ಸೊ ಒಂದು ಹಾಫ್ ಲೈಫ್ ಅಂತ ಮುಗಿದ್ಮೇಲೆ ಎಷ್ಟು ಅಮೌಂಟ್ ಆಫ್ ರಿಯಾಕ್ಟೆಂಟ್ ಉಳಿತು ಅಂತ ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಎ ಜನರಲ್ ಫಾರ್ಮುಲಾ, ದಟ್ ಈಸ್ ಟಿ ಆಫ್ ಈಸ್ ಈಕ್ವಲ್ ಟು ಸೊ 1/2 ಪವರ್ n ಅಂತ ಹೇಳ್ಬೋದು. ಓಕೆ, 1/2 ಪವರ್ n ಅಂತ ಹೇಳ್ಬೋದು. ಸೊ ಅದು ಕೂಡ ಚೆನ್ನಾಗಿ ಗೊತ್ತಿರಲಿ ನಿಮಗೆ. ಸೊ ಇದೇನಪ್ಪ ಅಂದರೆ ಅಮೌಂಟ್ ಆಫ್ ರಿಯಾಕ್ಟೆಂಟ್ ಲೆಫ್ಟ್ ಆಫ್ಟರ್ ಹಾಫ್ ಲೈಫ್ಸ್ ಅಂತ ಹೇಳ್ತೀವಿ, ದಟ್ ಈಸ್ r0/2n. ಓಕೆ, ಸೊ ಫಾರ್ ಎಕ್ಸಾಂಪಲ್ 1 ಹಾಫ್ ಲೈಫ್ ಅಂದರೆ 1/2 r0/2 ಅಂತ ಆಗುತ್ತೆ. ಆ್ಯಂಡ್ ಅಥವಾ 2 ಹಾಫ್ ಲೈಫ್ಸ್ ಅಂದರೆ ಹಾಫ್ ಇಂಟು r0/2 ಅಂತ ಆಗುತ್ತೆ. ಅಥವಾ 3 ಹಾಫ್ ಲೈಫ್ಸ್ ಅಂದರೆ 1/2 ಇಂಟು r0/2 ಅಂತ ಆಗುತ್ತೆ. ಸೊ ಈ ರೀತಿ ಜನರಲ್ ಒಂದು ಅಮೌಂಟ್ ಆಫ್ ರಿಯಾಕ್ಟೆಂಟ್ ಲೆಫ್ಟ್ ಆಫ್ಟರ್ 1 ಹಾಫ್ ಲೈಫ್ ಅಥವಾ 2 ಹಾಫ್ ಲೈಫ್ಸ್, 3 ಹಾಫ್ ಲೈಫ್ಸ್ ಅಂತ ಜನರಲ್ ಎಕ್ಸ್ಪ್ರೆಷನ್ ಹೇಳ್ಬೋದು. ಸೊ 2 ಪವರ್ n ಅಂತ ಬರಿಬೋದು. ಸೊ ಇದಕ್ಕೊಂದು ಎಕ್ಸ್ಪ್ರೆಷನ್ ನೋಟ್ ಮಾಡ್ಕೊಳ್ಳಿ, ಹಾಫ್ ಲೈಫ್. ಓಕೆ, ಅಮೌಂಟ್ ಆಫ್ ರಿಯಾಕ್ಟೆಂಟ್ ಲೆಫ್ಟ್ ಆಫ್ಟರ್ 1 ಹಾಫ್ ಲೈಫ್ ಅಥವಾ 2 ಹಾಫ್ ಲೈಫ್, 3 ಹಾಫ್ ಲೈಫ್ ಅಂತ ಕೇಳ್ತಾರೆ. ಸೊ ಅದೇನು n ಅಂತಂದರೆ ಆರ್ಡರ್ನ ಬರೀತೀರಾ ಅಷ್ಟೇ. ಓಕೆ, ಅದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಸೊ n ಹಾಫ್ ಲೈಫ್ಸ್ ಅಂತ ಇರೋದು ಇದು. ಓಕೆ, 2 ಪವರ್ n ಅಂದರೆ n ಹಾಫ್ ಲೈಫ್ಸ್. ಸೊ 1 ಹಾಫ್ ಲೈಫಾ, 2 ಹಾಫ್ ಲೈಫ್ಸಾ, 3 ಹಾಫ್ ಲೈಫಾ. ಸೊ ಅದನ್ನು ಅಪ್ಲೈ ಮಾಡ್ತೀರಾ. ಸೊ ನಿಮಗೆ ಅಮೌಂಟ್ ಆಫ್ ರಿಯಾಕ್ಟೆಂಟ್ ಎಷ್ಟು ಉಳಿತು ಅಂತ ಗೊತ್ತಾಗುತ್ತೆ ಅಷ್ಟೇ. ಓಕೆ, ಸೊ ಇದೇನಪ್ಪ ಅಂದರೆ ಕಂಪ್ಲೀಟ್ ಇರುವಂಥದ್ದು ನಿಮಗೆ. ಸೊ ಯಾವುದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗೊತ್ತಾಯಿತು. ಸೊ ಈ ಟಿ ಎಫ್ ಅಂತ ಬೇಡಿ, ಅಮೌಂಟ್ ಆಫ್ ರಿಯಾಕ್ಟೆಂಟ್ ಆಫ್ಟರ್ 1 ಹಾಫ್ ಲೈಫ್ ಅಂತ ಬರ್ಕೊಳ್ಳಿ ಅಷ್ಟೇ. ಓಕೆ, ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ಗ್ರಾಫಿಕ್ ರೆಪ್ರೆಸೆಂಟೇಷನ್ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಹಾಗಾದರೆ ನಾವು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಇಷ್ಟು ಸಿನಾಪ್ಸಿಸ್ ಗೊತ್ತಾಯಿತು ಅನ್ಕೋತೀನಿ. ಸ್ವಲ್ಪ ನಾನು ಹೇಳಿದ್ದೀನಿ, ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ ಥಿಯರಿ ನೀವು ಆಲ್ರೆಡಿ ಸ್ವಲ್ಪ ಓದಿದ್ದೀರಾ, ಆ ಥಿಯರಿನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಗೊತ್ತಾಗುತ್ತೆ ಅಂದ್ಬಿಟ್ಟು. ಬಟ್ ಕನ್ಫ್ಯೂಸ್ ಆಗಬೇಡಿ, ಸ್ವಲ್ಪ ನಾನು ಬರ್ತೀನಿ ಕ್ಲೀನಾಗಿ ಏನೇನು ಅಂತ ಅಂದ್ಬಿಟ್ಟು. ಸೊ ಅಮೌಂಟ್ ಆಫ್ ಹಾಫ್ ಲೈಫ್ಸ್, ಸೊ ಎಷ್ಟು ಅಮೌಂಟ್ ಆಫ್ ರಿಯಾಕ್ಟೆಂಟ್ ಆಫ್ಟರ್ 1 ಹಾಫ್ ಲೈಫ್, 2 ಹಾಫ್ ಲೈಫ್ಸ್, ಅದ್ರ ಮೇಲೆ ನ್ಯೂಮರಿಕಲ್ ಸರಾಸರಿ ತುಂಬ ಕಡಿಮೆ ನಿಮಗೆ. ಬಟ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ ಹೇಗೆ ಅಂತ. ಸೊ ಅದು ಬೋತ್ ಫಾರ್ ನೀಟ್ ಅಥವಾ CET ಎರಡಕ್ಕೂ ಹೆಲ್ಪ್ ಆಗ್ಬೋದು. ಓಕೆ, ಸೊ ಈಗ ಕೆಲವೊಂದು MCQsನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ, ದ ಎಕ್ಸ್ಪ್ರೆಷನ್ ಟು ಕ್ಯಾಲ್ಕುಲೇಟ್ ದ ಟೈಮ್ ರಿಕ್ವೈರ್ಡ್ ಫಾರ್ ಕಂಪ್ಲೀಷನ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಕೇಳಿದ್ದಾರೆ ಏನಂತಂದರೆ, ಎಕ್ಸ್ಪ್ರೆಷನ್ ಟು ಕ್ಯಾಲ್ಕುಲೇಟ್ ದ ಟೈಮ್ ರಿಕ್ವೈರ್ಡ್ ಫಾರ್ ಕಂಪ್ಲೀಷನ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಝೀರೋ ಆರ್ಡರ್ ರಿಯಾಕ್ಷನಲ್ಲಿ ಸೊ ಒಂದು ಟೈಮ್ನ ಫೈಂಡ್ ಔಟ್ ಮಾಡಬೇಕು. ಯಾವ ಟೈಮು ಅಂತಂದರೆ, ಸೊ ಕಂಪ್ಲೀಷನ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಝೀರೋ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ, ಒಂದು ರಿಯಾಕ್ಷನ್ ಅನ್ನೋದು ಕಂಪ್ಲೀಟ್ ಆಗಿದೆ, ದಟ್ ಮೀನ್ಸ್ ರಿಯಾಕ್ಟೆಂಟ್ ಅನ್ನೋದು ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗಿದೆ. ಸೊ ಆಗ ಏನು ಟೈಮ್ ಇದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಎಕ್ಸ್ಪ್ರೆಷನ್ ಏನು ಕೊಡ್ಬೋದು. ಸೊ ಝೀರೋ ಆರ್ಡರ್ ರಿಯಾಕ್ಷನ್ ನಿಮಗೆ ಎಕ್ಸ್ಪ್ರೆಷನ್ ಗೊತ್ತಿದೆ ಏನು, ಝೀರೋ ಆರ್ಡರ್ ರಿಯಾಕ್ಷನ್ಗೆ K = R0 - R / T ಅಂತ ಗೊತ್ತಿದೆ. ಸೊ ನಾನೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೂಡ ಹೇಳಿದೆ. ಸೊ ಯಾವಾಗ ಕಾನ್ಸಂಟ್ರೇಷನ್ ಆಫ್ R 0 ಇರುತ್ತೋ ಹಾಗೆ ನಮ್ಮ ಟೈಮ್ ಬರುತ್ತೆ
ಅದೊಂದು ಟೈಮ್ ಅಂತ ಹೇಳ್ಬೋದು ಕಂಪ್ಲೀಷನ್ ಆಫ್ ರಿಯಾಕ್ಷನ್ ಫೈಂಡ್ ಔಟ್ ಮಾಡೋಕ್ಕೆ. ಓಕೆ, ಕಂಪ್ಲೀಷನ್ ಆಫ್ ರಿಯಾಕ್ಷನ್ ಟೈಮ್ನ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟೆ ನಾನು. ಸೊ ಏನು ಬರುತ್ತೆ, ಇಫ್ ಆರ್ ಇಸ್ ಈಕ್ವಲ್ ಟು 0. ಯಾಕೆ ಆರ್ 0 ಅಂತ ಹೇಳ್ತಾ ಇದ್ದೀನಿ? ಕಂಪ್ಲೀಷನ್ ಆಫ್ ರಿಯಾಕ್ಷನ್ ಅಂದರೆ ರಿಯಾಕ್ಟೆಂಟ್ ಏನಾಗಿರುತ್ತೆ, ರಿಯಾಕ್ಟೆಂಟ್ ಕಂಪ್ಲೀಟ್ ಕನ್ಸ್ಯೂಮ್ ಆಗಿರುತ್ತೆ ಅಂತ. ಸೊ ಹಾಗಿದ್ದಾಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಬಿಕಮ್ 0 ಅಂತ ಹೇಳ್ಬೋದಲ್ವಾ. ಸೊ ಹಾಗಿದ್ದಾಗ ಏನಾಗುತ್ತೆ, ಸೊ ಟೈಮ್ನ ಈ ಕಡೆ ಶಿಫ್ಟ್ ಮಾಡಿ ಏನಾಗುತ್ತೆ, ಟಿ ಈಸ್ ಈಕ್ವಲ್ ಟು R0/K ಅಂತ ಸಿಗುತ್ತೆ ನಿಮಗೆ, ಕರೆಕ್ಟ್ ಅಲ್ವಾ? R0/K ಅಂತ ಸಿಗುತ್ತೆ. ಸೊ ದಿಸ್ ಇಸ್ ದ ಟೈಮ್ ರಿಕ್ವೈರ್ಡ್ ಟು ಫೈಂಡ್ ಔಟ್ ದ ಕಂಪ್ಲೀಷನ್ ಆಫ್ 0 ಆರ್ಡರ್ ರಿಯಾಕ್ಷನ್. 0 ಆರ್ಡರ್ ರಿಯಾಕ್ಷನಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ರೀತಿ ಫೈಂಡ್ ಮಾಡ್ಬೋದು. ಅದೇ ರೀತಿ ನೀವು ಫಸ್ಟ್ ಆರ್ಡರ್ ಫೈಂಡ್ ಔಟ್ ಮಾಡ್ತೀರಾ, ಫಸ್ಟ್ ಆರ್ಡರ್ ಎಕ್ಸ್ಪ್ರೆಷನ್ ಗೊತ್ತಿದೆ, ಅದ್ರಲ್ಲಿ ಅಪ್ಲೈ ಮಾಡಿ, ಆಗಲೂ ಕೂಡ ನಿಮಗೆ ಎಕ್ಸ್ಪ್ರೆಷನ್ ಸಿಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆ, ಸೊ 0 ಆರ್ಡರ್ ರಿಯಾಕ್ಷನ್ಗೆ ಒಂದು ಕಂಪ್ಲೀಷನ್ ಆಫ್ ರಿಯಾಕ್ಷನ್ ಏನಿದೆ ಫೈಂಡ್ ಔಟ್ ಮಾಡಬೇಕು, ಆ ಟೈಮ್ ಏನು ಅಂತಂದರೆ, ಸೊ ಟಿ ಈಸ್ ಈಕ್ವಲ್ ಟು R0/K. ಹೇಗೆ ಅಂತ ನಾನು ಇದನ್ನು ಒಂದು ಗ್ರಾಫ್ ಕೂಡ ಪ್ಲಾಟ್ ಮಾಡಿ ತೋರಿಸಿದ್ದೀನಿ, ಅದು ನೋಡಿ ಕರೆಕ್ಟಾಗಿ. ಸೊ ಇದು ಫಸ್ಟ್ ಆಪ್ಷನ್ ಏನಿದೆ, ಆಪ್ಷನ್ ಏನಿದೆ ಇಲ್ಲಿ R0/K. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಕರೆಕ್ಟಾಗಿ ಗೊತ್ತಾಯ್ತಲ್ವಾ? R0/K. ಸೊ ಫಾರ್ ಎಕ್ಸಾಂಪಲ್ ಟಿನ ಈ ಕಡೆ ಶಿಫ್ಟ್ ಮಾಡ್ತೀವಿ, ಕೆನ ಈ ಕಡೆ ಶಿಫ್ಟ್ ಮಾಡ್ತೀವಿ. ಓಕೆ, ನೋಟ್ ಮಾಡ್ಕೊಳ್ಳಿ ಹೇಗೆ ಅಂತ ಗೊತ್ತಾಗಿದೆ. R0/K. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಎ ಪ್ಲಾಟ್ ಆಫ್ ಲಾಗ್ ಆಫ್ A minus X ಅಗೇನೆಸ್ಟ್ ಟೈಮ್ ಇಸ್ ಎ ಸ್ಟ್ರೈಟ್ ಲೈನ್. ಸೊ ಈಗ ನೋಡಿ ಇನ್ನೊಂದು ಎಕ್ಸ್ಪ್ರೆಷನ್ ಬರೀತೀವಿ ನಾವೇನಂದರೆ, ಈಗ K is equal to 2.303/T ಇಂಟು ಲಾಗ್ ಆಫ್ R0/R ಅಂತ ಬರಿತಿದ್ವಿ. ಇದೊಂದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಬರಿತಾ ಇದ್ವಿ. ಈ R0/R ಇನ್ನೊಂದು ರೀತಿ ನಾವು ಬರಿತೀವಿ. ಹೇಗೆ ಅಂತಂದರೆ A minus X ಅಂತಲೂ ಬರಿತೀವಿ. ಯಾಕೆ ಈ ಥರ ಬರಿತಿದ್ವಿ? ಫಾರ್ ಎಕ್ಸಾಂಪಲ್, ಈಗ A ಗಿವ್ಸ್ ಪ್ರಾಡಕ್ಟ್ಸ್ ಅಂತ ಕೊಟ್ಟರೆ, ಸೊ ಟೈಮ್ 0 ಇದ್ದಾಗ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಲೆಟ್ ಇಟ್ ಬಿ A ಆ್ಯಂಡ್ ದಿಸ್ ಇಸ್ 0 ಆ್ಯಂಡ್ ಟೈಮ್ ಇಸ್ ಈಕ್ವಲ್ ಟು T ಅಂತ ಇದ್ದಾಗ X ಅಷ್ಟು ಮೋಲ್ಸು ರಿಯಾಕ್ಟ್ ಆಗಿದೆ. ಹಾಗಾದರೆ A ಅನ್ನೋ ಕಾನ್ಸಂಟ್ರೇಷನಲ್ಲಿ X ಅಷ್ಟು ರಿಯಾಕ್ಟ್ ಆಗಿದೆ ಅಂದರೆ ದಿಸ್ ಇಸ್ A minus X ಅಂತ ಹೇಳ್ಬೋದು. ಸೊ A minus ಎಷ್ಟು ರಿಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಸೊ ಅದನ್ನು ಹೇಗೆ ಬರಿತೀವಿ? A/A minus X ಅಂತಲೂ ಬರಿತೀವಿ, ಕರೆಕ್ಟ್ ಅಲ್ವಾ? ಹಾಗೆ ನಾವು ಪ್ಲಾಟ್ ಮಾಡಿದ್ವಿ. ಗ್ರಾಫ್ ಹೇಗಿತ್ತು? ಲಾಗ್ ಆಫ್ ಆರ್ಗೆ ಒಂದು ಪ್ಲಾಟ್ನ ಗ್ರಾಫ್ ಮಾಡಿದ್ವಿ, ಕರೆಕ್ಟಾ? ಏನು ಲಾಗ್ ಆರ್ ಒಂದು ಪ್ಲಾಟ್ನ ಗ್ರಾಫ್ ಮಾಡಿದ್ವಿ ವರ್ಸಸ್ ಟೈಮ್. ಓಕೆ, ಒಂದು ಗ್ರಾಫ್ ಪ್ಲಾಟ್ ಮಾಡಿದ್ವಿ, ನಿಮ್ಗೆ ಗೊತ್ತಿದೆ. ಸೊ ಈ ರೀತಿ ಜಾಯ್ನ್ ಆಗಿತ್ತು. ಇಲ್ಲಿ ಇಂಟರ್ಸೆಪ್ಟ್ ಲಾಗ್ R0 ಅಂತ ಇತ್ತು. ಸೊ ಲಾಗ್ ಆರ್ ಅಂದರೆ ಯಾವುದಿಲ್ಲಿ? ಸೊ ಇಲ್ಲಿ A minus X ಅಂತ ಇದೆ ಅಷ್ಟೇ. ಲಾಗ್ A ಲಾಗ್ R0 ಮೈನಸ್ ಲಾಗ್ ಆರ್ ಅಥವಾ ಲಾಗ್ A ಮೈನಸ್ ಲಾಗ್ A minus X. ಆ ಎಕ್ಸ್ಪ್ರೆಷನ್ ನೋಡಿ. ಸೊ ಇಲ್ಲಿ ಇಂಟಿಗ್ರೇಟೆಡ್ ಇಕ್ವೇಷನ್ ಬರೆದಿದ್ವಿ, ಬಟ್ ನಾವು ಒಂದು ಎಕ್ಸ್ಪ್ರೆಷನ್ ತೊಗೊಂಡಿದ್ವಿ. ಯಾವುದು? ಲಾಗ್ A is equal to -KT ಪ್ಲಸ್ ಲಾಗ್ A minus X ಆ್ಯಂಡ್ ಲಾಗ್ A. ಈ ರೀತಿ ಎಕ್ಸ್ಪ್ರೆಷನ್ ಅಲ್ಲೇನು ಬರ್ದಿದೆ? ಲಾಗ್ ಆರ್ ಬರ್ದಿದೆ, ಲಾಗ್ R0 ಬರ್ದಿದೆ. ಇಲ್ಲಿ ಆರ್ ಅಂದ್ರೆ ಏನು? A minus X, R0 ಅಂದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್ A. ಸೊ ಈ ರೀತಿ ಕೂಡ ಎಕ್ಸ್ಪ್ರೆಷನ್ ಬರಿತೀವಿ, ಯಾಕಂದರೆ ನಾವು ನೆಕ್ಸ್ಟು ಕ್ಯಾಲ್ಕುಲೇಷನ್ ಮಾಡೋದು ಈ ಒಂದು ಎಕ್ಸ್ಪ್ರೆಷನ್ ಬೇಸಿಸ್ ಮೇಲೆ. ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ನೆನ್ಬಿಟ್ಕೊಳ್ಳಿ. ನಾನು ಸಿನಾಪ್ಸಿಸ್ ಹೇಳೋದು ಮಾಡ್ತಿದ್ದೆ. ಸೊ ಈ ಎಕ್ಸ್ಪ್ರೆಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎ ಅಂದರೆ ಗೊತ್ತಾಯಿತು, ಎಕ್ಸ್ ಅಂದರೆ ಗೊತ್ತಾಯಿತು. ಎಕ್ಸ್ ಅಂದರೆ ಎಷ್ಟು ಅಮೌಂಟು ರಿಯಾಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಎ ಮೋಲ್ಸಲ್ಲಿ ಎಷ್ಟು ಎಕ್ಸ್ ಅಷ್ಟು ರಿಯಾಕ್ಟ್ ಆಗಿದೆ. ಸೊ ದಟ್ ಇಸ್ A minus X. ಅದನ್ನು ಕಾನ್ಸಂಟ್ರೇಷನ್ ಆಫ್ ಆರ್ ಎಟ್ ಎನಿ ಟೈಮ್ T ಅಂತ ನೋಡಿದ್ರೆ ಇದನ್ನು ಹೇಳ್ಬೋದು. ಸೊ ಎಕ್ಸ್ ಅಂದರೆ ಎಷ್ಟು ಮೋಲ್ಸ್ ಅಷ್ಟು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ಗೊತ್ತಿರಲಿ. ಅದು ಯಾವ್ದು ಆಪ್ಷನ್ ಆಗುತ್ತೆ? ಸೊ ಲಾಗ್ A minus X ವರ್ಸಸ್ T ಅಂತ ತೊಗೊಂಡ್ರೆ ಯಾವುದಾಗುತ್ತೆ? ಫಸ್ಟ್ ಆರ್ಡರ್ ಆಗುತ್ತೆ. ಸೊ ಯಾವುದಾದ್ರೆ ಆಪ್ಷನು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಅನ್ಕೋತೀನಿ ಯಾಕೆ ಅಂತ. ಅದೇ ನಾವು 0 ಆರ್ಡರ್ ಬಂದರೆ ಏನಾಗುತ್ತೆ? 0 ಆರ್ಡರ್ ನಾವು ತೊಗೊಳ್ಳೋದು ಕಾನ್ಸಂಟ್ರೇಷನ್ ಆಫ್ ಆರ್ ವರ್ಸಸ್ ಟೈಮ್ ಅಂತ ತೊಗೋತೀವಿ. ಅಲ್ಲಿ ಲಾಗ್ ಅನ್ನೋದು ಫಾರ್ಮುಲಾ ಬರೋಲ್ಲ, ಕರೆಕ್ಟ್ ಅಲ್ವಾ? ಸೊ ಅದು ಗೊತ್ತಿರಲಿ ಕರೆಕ್ಟಾಗಿ. ಹಾಗಾಗಿ ಹೇಳಿದ್ದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಕ್ವಶನ್ಸ್ ಆದ್ರೆ ಅರೈಸ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್, the rate constant of a first order reaction is 15 into 10 raised to minus 3 per second. How long will 5 gram of this reactant take to reduce to 3 gram? This is very important question. ಸೊ ಈ ರೀತಿ ಕ್ವಶನ್ಸ್ ಕೂಡ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ CET ಎಕ್ಸಾಮ್ಸ್ಗಳಿಗೆ. ಸೊ ಇಲ್ಲಿ ಕೇಳಿರೋದು ಏನಪ್ಪ ಅಂದರೆ, ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ ಫಸ್ಟ್ ಆರ್ಡರ್ಗೆ, ದಟ್ ಇಸ್ K ವ್ಯಾಲ್ಯೂ ಕೊಟ್ಟಿದ್ದಾರೆ ಫಸ್ಟ್ ಆರ್ಡರ್ಗೆ. ಆ್ಯಂಡ್ ಅವ್ರು ಕೇಳಿರೋ ಕ್ವಶನ್ ಏನಪ್ಪ ಅಂದರೆ, ಹೌ ಲಾಂಗ್ ವಿಲ್ 5 gram ಆಫ್ ದಿಸ್ ರಿಯಾಕ್ಟೆಂಟ್ ಟೇಕ್ ಟು ರೆಡ್ಯೂಸ್ ಟು 3 gram? 5 gram ಆಫ್ ರಿಯಾಕ್ಟೆಂಟ್ ಅನ್ನೋದು 3 gram ರೆಡ್ಯೂಸ್ ಆಗಿ ಎಷ್ಟು ಟೈಮ್ನ ತಗೊಳುತ್ತೆ ಅಂತ. ಸೊ ಅದನ್ನು ನೀವು ಫಸ್ಟ್ ಜನರಲ್ ಎಕ್ಸ್ಪ್ರೆಷನ್ ಬರೋದ್ಬೇಡಿ. ಏನಂತ? K is equal to, ಈಗ ಟೈಮ್ ಕೇಳಿದಾರಲ್ವಾ, T is equal to 2.303/K ಇಂಟು ಲಾಗ್ ಆಫ್ A/A minus X ಅಂತ ಬರಿಬೋದಾ, ಅಥವಾ R0/R ಅಂತ ಬರಿಬೋದಾ? ನೋ ಪ್ರಾಬ್ಲಮ್. ಸೊ ಎ ಅಂದರೆ ಗೊತ್ತಿದ್ದು ಇನಿಷಿಯಲ್ ಕಾನ್ಸಂಟ್ರೇಷನ್, A minus X ಅಂದ್ರೇನು? ಎಷ್ಟು ರಿಯಾಕ್ಟ್ ಆಯಿತು ಹಾಗಾದರೆ ಅಟ್ ಪರ್ಟಿಕ್ಯುಲರ್ ಟೈಮ್ T. ಸೊ ಅದನ್ನು ಹೇಳೋದು ನಾವು A minus X ಅಂತ. ಅಂದರೆ A ಮೋಲ್ಸಲ್ಲಿ X ಮೋಲ್ಸ್ ಅಷ್ಟು ರಿಯಾಕ್ಟ್ ಆಗಿದೆ, ಹಾಗೆ ಉಳಿದಿದೆ ಎಷ್ಟಾಗಾದರೆ ಕಾನ್ಸಂಟ್ರೇಷನ್ ಆಫ್ ದಟ್ ಆರ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್. ಅಂದರೆ ಟೈಮ್ ಯಾವುದು ಕೊಟ್ಟಿದ್ದಾರಲ್ಲಿ, ಟೈಮ್ನ ಫೈಂಡ್ ಔಟ್ ಮಾಡಬೇಕು ನಾವೀಗ ಅದನ್ನು. ಸೊ ಹಾಗಾದರೆ ಅವ್ರು ಕೇಳಿರೋದೇನು? 5 gram ಅನ್ನೋದು ರಿಯಾಕ್ಟೆಂಟ್ ಅನ್ನೋದು 3 gramಗೆ ರೆಡ್ಯೂಸ್ ಆಗಿದೆ. ಸೊ ಅಷ್ಟು ಕನ್ಸ್ಯೂಮ್ ಆಗಿದೆ ಹಾಗಾದರೆ. ಸೊ ಫಾರ್ ಎಕ್ಸಾಂಪಲ್ ಸಪೋಸ್ ಈಗ 5 gram ಅನ್ನೋದು ಇನಿಷಿಯಲ್ ಇದೆ. ಸೊ ಆ 5 gramಲ್ಲಿ 2 gram ಅಷ್ಟು ರಿಯಾಕ್ಟ್ ಆಗಿ 3 gram ಅಷ್ಟು ರೆಡ್ಯೂಸ್ ಆಗಿದೆ, ಕರೆಕ್ಟಾ? 5 gram ಇದ್ದಿದ್ದು 3 gram ರೆಡ್ಯೂಸ್ ಆಗಿದೆ. ಹಾಗಾದ್ರೆ A minus X ಅಂದರೆ ಇಲ್ಲಿ 3 ಅಂತ ಆಗುತ್ತೆ. A ಅಂದರೆ ಏನು? 5 ಅನ್ನೋದು ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ನಾವೇ ಕಾನ್ಸಂಟ್ರೇಷನ್ ಅಂದರೆ ಮೊಲಾರಿಟಿಲಿ ಇರಬೇಕು ಅಂತಲ್ಲ, ಈಗ ಇಲ್ಲಿ ವೇಟಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, 5 gram ಇದ್ದಿದ್ದು
3 ಗ್ರಾಮ್ ಆಗಿ ರೆಡ್ಯೂಸ್ ಆಗಬೇಕು ಅಂದರೆ ಸೊ ಆಗ ಬರಬೇಕು ಎಷ್ಟು ಟೈಮ್ ಇದೆ ತಗೊಳುತ್ತೆ, ಯಾವ ಟೈಮಲ್ಲಿ ರೆಡ್ಯೂಸ್ ಆಯಿತು ಅದು ಅಂತ ಹೇಳ್ಬೋದು. ಹಾಗಾದ್ರೆ ಸೊ ಆ ಟೈಮ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ, 2.303. ಸೊ ವಾಟ್ ಇಸ್ ಕೆ is 15 into 10 raised to minus 3 and log of 5/3. ಓಕೆ, ಲಾಗ್ ಆಫ್ 5/3 ಅಂತ ತಗೋತೀವಿ. ಯಾಕೆ 3 ಅಂತ ಬರ್ಕೊಂಡು ಗೊತ್ತಾಯಿತು ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೋಡಿ, 5 - 3 ಅಂತ ಬರೆಯೋ ಹಾಗಿಲ್ಲ, ಅವ್ರು ಕೊಟ್ಟಿದ್ದಾರೆ ಡೈರೆಕ್ಟಾಗಿ 5 ಗ್ರಾಮ್ ಅನ್ನೋದು 3 ಗ್ರಾಮ್ಗೆ ರೆಡ್ಯೂಸ್ ಆಗಿದೆ, ಆ ಪರ್ಟಿಕ್ಯುಲರ್ ಟೈಮ್ನ ಫೈಂಡ್ ಔಟ್ ಮಾಡಿ. ದಟ್ ಇಸ್ ವಾಟ್ A - X. ಓಕೆ, ಆದರೆ ಇಲ್ಲಿ 5 - 2 ಅಂತ ಬರೆದ್ರು ನಾನು ಹೀಗೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂತ. 5ಅಲ್ಲಿ 2 ಅಷ್ಟು ರಿಯಾಕ್ಟ್ ಆಗಿ ಇಷ್ಟು 3 ಗ್ರಾಮ್ಗೆ ರೆಡ್ಯೂಸ್ ಆಗಿದೆ. ಓಕೆ, 2 ಗ್ರಾಮ್ ಅಷ್ಟು ರಿಯಾಕ್ಟ್ ಆಗಿದೆ. ಸೊ 3 ಗ್ರಾಮ್ಗೆ ರೆಡ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಅದನ್ನೇ A - X ಅಂತ ತೊಗೊಳ್ಳೋದು ನಾವು. ಸೊ ಹಾಗಿದ್ದಾಗ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ 2.303 ಬೈ ಯಾವುದು 1.15 ಅಂತ ತೊಗೊಂಡಿದ್ದೀವಿ. ದಟ್ ಈಸ್ 0.153 ಇಂಟು 10 raised to 3 ಇಂಟು ಲಾಗ್ 5/3. ಸೊ 5/3ನ ಫಸ್ಟ್ ನೀವು ಡಿವೈಡ್ ಮಾಡಿಬೇಕಾದ್ರೆ, ಸೊ ಡಿವೈಡ್ ಮಾಡಿ ನೀವು ಲಾಗ್ನ ಅಪ್ಲೈ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 0.2219 ಬರುತ್ತೆ. ಸೊ ಬಟ್ ಚೆಕ್ ಮಾಡಿ ಒಂದ್ಸರಿ. ಓಕೆ, ಲಾಗ್ ವ್ಯಾಲ್ಯೂನ ಸೊ 5/3 ಅಂದರೆ 1.66 ಬರುತ್ತೆ, ಲಾಗ್ 1.66 ಅಂತ ತೊಗೊಂಡ್ರೆ ಸೊ 0.2219 ಬರುತ್ತೆ. ಸೊ ಕಂಪ್ಲೀಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಫೈನಲಿ 0.03405 ಇಂಟು 10 raised to 3 ಬರುತ್ತೆ. ಆ್ಯಂಡ್ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 34.05 per second ಬರುತ್ತೆ. ಓಕೆ, ಸೆಕೆಂಡ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಅಲ್ಲಿ ಪರ್ ಸೆಕೆಂಡ್ ಅಂತಿದೆ ರೇಟು, ಸೊ ಸೆಕೆಂಡ್ ಆಗುತ್ತೆ ಅದು. ಸೊ 34.05 ಸೆಕೆಂಡ್ ಆಗುತ್ತೆ. ನೋಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 34.07 ಅಂತ ಬರೀತೀನಿ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೇಗಿದ್ದ ಗೊತ್ತಾಗಿದೆ, ರೆಡ್ಯೂಸ್ ಆಗಿರೋ ಅಂತ ಕೇಳಿರೋದು, ರೆಡ್ಯೂಸ್ ಆಗಿರೋ ಆ ಟೈಮ್ ಏನು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಕನ್ಫ್ಯೂಸ್ ಆಗಿಬಿಟ್ಟು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾನು ಅದಕ್ಕೆ ಬರ್ದೀನಿ ಈ ರೀತಿ. ಸೊ 5 ಗ್ರಾಮಲ್ಲಿ 2 ಗ್ರಾಮ್ ಅಷ್ಟು ರಿಯಾಕ್ಟ್ ಆಯಿತು ಅಂತಂದರೆ ಇನ್ನು ಎಷ್ಟು ರೆಡ್ಯೂಸ್ ಆಗಿದೆ, 3 ಗ್ರಾಮ್ ರೆಡ್ಯೂಸ್ ಆಗಿದೆ ಅಂದರೆ ದಟ್ ಇಸ್ ವಾಟ್ A - X. ಓಕೆ, ಹಾಗಾಗಿ ಕನ್ಫ್ಯೂಸ್ ಆಗ್ಬಿಟ್ಟು ಅಂತ ಇದೇ ರೀಸನ್ ಹೇಳಿದ್ದು ನಾನು. ಸೊ ಎಷ್ಟು ಅಂತ ಟೈಮ್ ಗೊತ್ತಾಗಿದೆ, 34.07. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. So in first order reaction, the concentration of reactant decreases from 400 mol per liter to 25 mol per liter in 200 seconds. The rate constant of the reaction same as it is formula. ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ರೀವಿಯಸ್ ಥರನೇ ಅಲ್ಲಿ ಏನು ಕೊಟ್ಟಿದ್ದರು, ವೇಟಲ್ಲಿ ಕೊಟ್ಟಿದ್ದರು. 5 ಗ್ರಾಮ್ ಅನ್ನೋದು 3 ಗ್ರಾಮ್ಗೆ ರೆಡ್ಯೂಸ್ ಆಗಿದೆ. ಹಾಗಾದರೆ ಆ ಟೈಮ್ ಏನು ಅಂತ ಇಲ್ಲೇನು ಕೇಳಿದರೆ, 400 mol per liter ಇದ್ದಿದ್ದು ಕಾನ್ಸಂಟ್ರೇಷನು 25 mol per liter ಕಾನ್ಸಂಟ್ರೇಷನ್ ಆಗಿದೆ. ಸೊ ಇನ್ 200 seconds. ಹಾಗಾದರೆ ವಾಟ್ ಇಸ್ ದ ರೇಟ್ ಕಾನ್ಸ್ಟೆಂಟ್ ಫಾರ್ ದಿಸ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಸೇಮ್ ಹಾಗಾದರೆ ಏನು, K is equal to 2.303 ಬೈ ಟಿ ಎಷ್ಟಿದೆ 200 ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ ಇಂಟು ಲಾಗ್ ಆಫ್ ಎ ಅಂತಂದರೆ ಇಲ್ಲಿ 400 ಡಿವೈಡೆಡ್ ಬೈ 25 ಅಂತ ಇದೆ. ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಬರಿತೀವಿ. ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್ ಎ ಗೊತ್ತಿದೆ, ಎ ಅಂತ ಇತ್ತು. ಆ್ಯಂಡ್ ರೆಡ್ಯೂಸ್ ಆಗಿದೆ ಎಷ್ಟೊತ್ತಿಗೆ, 25 200 ಸೆಕೆಂಡ್ಸಲ್ಲಿ 25 ಕಾನ್ಸಂಟ್ರೇಷನ್ ಅದಕ್ಕೆ ರೆಡ್ಯೂಸ್ ಆಯಿತು. ಹಾಗಿದ್ದಾಗ ಅದಕ್ಕೆ ರೇಟ್ ಕಾನ್ಸ್ಟೆಂಟ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಫೈಂಡ್ ಔಟ್ ಮಾಡಿ. ಸೊ ಇದನ್ನು ಮಾಡಿದ್ರೆ ಲಾಗ್ 16 ಬರುತ್ತೆ. ಸೊ ಲಾಗ್ 16 ಅಪ್ಲೈ ಮಾಡಿ. ಸೊ 2.303 ಬೈ 200 ಇಂಟು ನೀವು ಲಾಗ್ ಅಪ್ಲೈ ಮಾಡಿದ್ರೆ ಎಷ್ಟು ಅಂತ ಬರುತ್ತೆ ಚೆಕ್ ಮಾಡಿ. ಸೊ ಫೈನಲ್ ಆನ್ಸರ್ ಬರೀತೀನಿ ನಾನು. ದಟ್ ಈಸ್ 1.38 ಇಂಟು 10 raised to -2 per second. ಡೈರೆಕ್ಟ್ಲಿ ಆನ್ಸರ್ ಬರೆದಿದ್ದೀನಿ. ಸೊ ಬಟ್ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ 400 ಡಿವೈಡ್ ಬೈ 25 ಅಂತ ಮಾಡ್ಬೋದು, ಇಲ್ಲಾಂದರೆ ಲಾಗ್ m/n ಫಾರ್ಮುಲಾ ಅಪ್ಲೈ ಮಾಡಿ ಲಾಗ್ m - log n ಅಂತಲೂ ಮಾಡ್ಬೋದು. ನೋ ಪ್ರಾಬ್ಲಮ್, ಎರಡು ಆನ್ಸರ್ ಒಂದೇ ಬರುತ್ತೆ. ಸೊ 400 ಬೈ 225ನ ಡಿವೈಡ್ ಮಾಡಿ, ಲಾಗ್ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಫೈಂಡ್ ಔಟ್ ಮಾಡಿ. ಸೊ ಡಿವೈಡ್ ಮಾಡಿರೋದನ್ನ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಸೊ ಆನ್ಸರು 1.38 ಇಂಟು 10 raised to -2 per second ಬರುತ್ತೆ. ಸೊ ಆಪ್ಷನ್ ಯಾವುದು ಆಪ್ಷನ್ ಇದೆ? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಏನಂತ. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನ್ಯೂಮರಿಕಲ್ಸ್ನ ಯಾವತ್ತೂ ಸ್ಲೋ ಆಗಿ ಹೇಳಬಾರ್ದು. ನೀವು ಸ್ವಲ್ಪ ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ಪೀಡಾಗಿ ಮಾಡೋ ಅವಶ್ಯಕತೆ ಇರುತ್ತೆ ತುಂಬ. ಸೊ ಹಾಗಾಗಿ ತುಂಬ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ನಾನು. ಓಕೆ, ಬೇಗ ನೀವು ಕ್ಯಾಚ್ ಮಾಡಬೇಕು, ಬೇಗ ವರ್ಕೌಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಏನೇ ನೋಡಿ, a first order reaction is 20% complete in 10 minutes. What is the specific rate constant for the reaction? ಈಗಲ್ಲಿ ಕೇಳಿರೋದೇನು, ಸ್ಪೆಸಿಫಿಕ್ ರೇಟ್ ಕಾನ್ಸ್ಟೆಂಟ್, ವೆಲಾಸಿಟಿ ಕಾನ್ಸ್ಟೆಂಟ್, ರೇಟ್ ಕಾನ್ಸ್ಟೆಂಟ್, ದಟ್ ಇಸ್ ಕೆ. ಓಕೆ, ಕೆ ಅಂತ ಹೇಳ್ಬೋದು. ಸೊ ಅವ್ರು ಕೇಳಿರೋದು ಈ ಥರ ಪ್ರಾಬ್ಲಮ್ಸ್ಗಳು ಕೂಡ ಅರೈಸ್ ಆಗುತ್ತೆ ನಿಮಗೆ. ಇಲ್ಲಿ ಕೇಳಿರೋದು ಏನು ಅಂತಂದರೆ, ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 20% ಕಂಪ್ಲೀಟ್ ಇನ್ 10 minutes. 10 minutesಲ್ಲಿ 20% ಕಂಪ್ಲೀಟ್ ಆಗಿದೆ ಒಂದು ರಿಯಾಕ್ಷನ್ ಅನ್ನೋದು. ಹಾಗಿದ್ದಾಗ ವಾಟ್ ಇಸ್ ದ ಸ್ಪೆಸಿಫಿಕ್ ರೇಟ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್? ಓಕೆ, ಸ್ಪೆಸಿಫಿಕ್ ರೇಟ್ ಕಾನ್ಸ್ಟೆಂಟ್. ಈಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ 100% ಕೊಡೋಣ. ಇಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇನಿಷಿಯಲ್ ಎಷ್ಟಿರುತ್ತಪ್ಪ, 100% ಇರುತ್ತೆ ಆಬ್ವಿಯಸ್ಲಿ. ಅದರಲ್ಲಿ 20% ರಿಯಾಕ್ಟ್ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ಹೇಗೆ, ಸಪೋಸ್ ಎ ಗಿವ್ಸ್ ಬಿ ಅಂತ ತೊಗೊಂಡ್ರೆ ಟಿ ಟೈಮ್ ಇಸ್ ಈಕ್ವಲ್ ಟು 0 ಇದ್ದಾಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ 100% ಇರುತ್ತೆ, ಇದು 0 ಇರುತ್ತೆ. ಆ್ಯಂಡ್ ಟಿ ಟೈಮ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆ ಟೈಮ್ ಕೊಟ್ಟಿದ್ದಾರೆ ಅವರು ಎಷ್ಟು 10 minutes ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ 10 minutesಲ್ಲಿ
ಏನಪ್ಪ ಅಂತಂದರೆ 20% ಅಷ್ಟು ರಿಯಾಕ್ಟ್ ಆಗಿದೆ ಅಂದರೆ ಏನು, ಸೊ ಪ್ರಾಡಕ್ಟ್ ಫಾರ್ಮ್ ಆಗಿದೆ ಅಂತ ಹೇಳ್ಬೋದಲ್ವಾ. 20% ಅಷ್ಟು ಕಂಪ್ಲೀಷನ್ ರಿಯಾಕ್ಷನ್ ಆಗಿದೆ ಅಂತಂದರೆ ಪ್ರಾಡಕ್ಟ್ ಫಾರ್ಮ್ ಆಗಿದೆ ಅಂತ. ಹಾಗಾದರೆ 100%ಅಲ್ಲಿ 20% ಅಷ್ಟು ರಿಯಾಕ್ಟ್ ಆಗಿದೆ ಅಂತ ಹೇಳ್ಬೋದಲ್ವಾ. ಹಾಗಾಗಿ ನೀವೇನು ಬರೀತೀರಾ, ಸೊ ಫೈಂಡ್ ಔಟ್ ಮಾಡೋಕ್ಕೆ ಹೇಳೋದು ಕೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ 2.303, ಟೈಮ್ ಎಷ್ಟು ಕೊಟ್ಟಿದ್ದಾರೆ 10 ಮಿನಿಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಲಾಗ್ ಆಫ್ ಎ ಬೈ ಎ ಮೈನಸ್ ಎಕ್ಸ್ ಅಂದರೆ ಎ ಅಂದ್ರೇನು 100 ಅಂತ ಗೊತ್ತಾಗುತ್ತೆ, ಆ್ಯಂಡ್ ಎ ಮೈನಸ್ ಎಕ್ಸ್ ಅಂದ್ರೇನು 100 ಮೈನಸ್ 20 ಅಂತ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ. 100 ಮೈನಸ್ 20 ಯಾಕೆ ಅಂತ ಗೊತ್ತಾಯಿತು ಅನಿಸುತ್ತೆ. ಸೊ 20 ಅಷ್ಟು ಕಂಪ್ಲೀಟ್ ಆಗಿದೆ, 20% ಕಂಪ್ಲೀಟ್ ಆಗಿದೆ ಅಂದರೆ ಅರ್ಥ ಏನು, 20% ಅಷ್ಟು ಪ್ರಾಡಕ್ಟ್ ಫಾರ್ಮ್ ಆಗಿದೆ ಅಂತ. 100%ಅಲ್ಲಿ 20% ರಿಯಾಕ್ಟ್ ಆಗಿದೆ. ಸೊ ದಟ್ ಇಸ್ ವಾಟ್ 100 ಮೈನಸ್ 20 ಅಂತ ಹೇಳ್ಬೋದು. ದಟ್ ಇಸ್ 80 ಬರುತ್ತೆ. ಸೊ 10/8 ಬರುತ್ತೆ ಫೈನಲಿ ನಿಮಗೆ. ಸೊ ಆಗ ಅಪ್ಲೈ ಮಾಡಿ 10/8ನ ನೀವು ಕ್ಯಾಲ್ಕುಲೇಟ್ ಮಾಡಿ. ಓಕೆ 10/8ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಫೈನಲಿ ನಾನು ಆನ್ಸರ್ ಬರೀತೀನಿ. ದಟ್ ಇಸ್ 0.0223 ಪರ್ ಮಿನಿಟ್. ಓಕೆ ಪರ್ ಮಿನಿಟ್ ಹೇಗೆ ಅಂತ ಗೊತ್ತಾಯ್ತಲ್ವಾ. ಲಾಗ್ 100 ಅಂತಂದರೆ ಇದನ್ನು ನಾವು ಲಾಗ್ 10/8 ಅಂತ ಬರೀಬೋದು. ಕರೆಕ್ಟ್ ಅಲ್ವಾ. 10/8ನ ಡಿವೈಡ್ ಮಾಡಿ, ಸೊ ಲಾಗ್ ಅಪ್ಲೈ ಮಾಡಿ. ಸೊ ಲಾಗ್ ಅಪ್ಲೈ ಮಾಡಿದಾಗ ಒಂದು ಆನ್ಸರ್ ಬರುತ್ತೆ. ಸೊ ಆನ್ಸರ್ನ 2.303 ಅನ್ನೋದು ಮಲ್ಟಿಪ್ಲೈ ಮಾಡಿ 0.2303 ಅದಕ್ಕೆ ಮಲ್ಟಿಪ್ಲೈ ಮಾಡಿ. ಸೊ ನಿಮಗೆ ಆನ್ಸರು 0.0223 ಪರ್ ಮಿನಿಟ್ ಬರುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ ಕ್ಯಾಲ್ಕುಲೇಷನ್ಸ್ಗಳನ್ನ ಡೈರೆಕ್ಟಾಗಿ ಬರೀತಿದ್ದೀನಿ ಇಲ್ಲಿ, ಬಟ್ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಒಂದ್ಸರಿ ಚೆಕ್ ಮಾಡಿ. ಅಪ್ಪಿತಪ್ಪೇನು ಮಿಸ್ಟೇಕ್ಸ್ ಇತ್ತು ತಪ್ಪಿತ್ತು ಅಂದರೆ ನೋ ಪ್ರಾಬ್ಲಮ್, ಕರೆಕ್ಟ್ ಮಾಡ್ಕೊಳ್ಳಿ. ನಾನು ಹೇಳೋ ಮೆಥಡ್ ಇಂಪಾರ್ಟೆಂಟು, ಆನ್ಸರ್ಸ್ನ ಬಟ್ ನೀವು ಒಂದ್ಸರಿ ಚೆಕ್ ಮಾಡಿ ಅಷ್ಟೇ. ಓಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೋಟ್ ಮಾಡ್ಕೊಳ್ಳಿ, ವಾಟ್ ಇಸ್ ದ ರೈಟ್ ಆಪ್ಷನ್, ಆಪ್ಷನ್ ಸಿ. ಅರ್ಥ ಆಯ್ತು ಅನ್ಕೋತೀನಿ ಮಕ್ಕಳ. ಸೊ ಈ ರೀತಿ ಕ್ವಶನ್ ನೋಡಿ ಹೇಳಿದ್ನಲ್ಲ, ಈ ರೀತಿ ಕ್ವಶನ್ಸ್ಗಳು ಅರೈಸ್ ಆಗ್ತಾ ಇರುತ್ತೆ ನಿಮಗೆ. ಓಕೆ ನೆಕ್ಸ್ಟ್ ಕ್ವಶನ್ ಇದೇ ಥರ ಇದೇ ಬೇಸಿಸ್ ಮೇಲೆ ನೋಡಿ. ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಟೇಕ್ಸ್ 40 ಮಿನಿಟ್ಸ್ ಫಾರ್ 30% ಡಿಕಂಪೋಸಿಷನ್. ವಾಟ್ ವಿಲ್ ಬಿ ಇಟ್ ಟಿ ಆಫ್. ಓಕೆ ಇಲ್ಲಿ ಕೇಳಿರೋದೇನು, ಫಸ್ಟ್ ಆರ್ಡರ್ ರಿಯಾಕ್ಷನ್ ಅದು 40 ಮಿನಿಟ್ಸ್ ಟೇಕ್ಸ್ 40 ಮಿನಿಟ್ಸ್ ಫಾರ್ 30% ಡಿಕಂಪೋಸಿಷನ್. 30% ಡಿಕಂಪೋಸಿಷನ್ ಅಥವಾ 30% ರಿಯಾಕ್ಟ್ ಆಗೋಕ್ಕೆ ಅನ್ಕೊಳ್ಳೋಣ, ಅಷ್ಟಕ್ಕೆ 40 ಮಿನಿಟ್ಸ್ ತೊಗೊಂಡಿದೆ. ಹಾಗಾದರೆ ಟಿ ಹಾಫ್ ಏನು, ಹಾಫ್ ಲೈಫ್ ಕೇಳಿದ್ದಾರೆ. ಹಾಫ್ ಲೈಫ್ ಅಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ, ಹಾಫ್ ಲೈಫ್ ಅಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಇರೋದು ಎಕ್ಸ್ಪ್ರೆಷನ್ ನಮಗೆ 0.693/k ಅಂತ ಗೊತ್ತಿದೆ. ಕರೆಕ್ಟ್ ಅಲ್ವಾ. ಸೊ ಇದು ಹಾಫ್ ಲೈಫ್. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕೆ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ, ಸೇಮ್ ಎಕ್ಸ್ಪ್ರೆಷನ್ ಅಪ್ಲೈ ಮಾಡಿ. ಕೆ ಇಸ್ ಈಕ್ವಲ್ ಟು 2.303. ಸೊ ಟೈಮ್ ಕೊಟ್ಟಿದ್ದಾರೆ 40 ಮಿನಿಟ್ಸಲ್ಲಿ. ಸೊ 100%ಅಲ್ಲಿ ಸೊ ಎಷ್ಟು 30% ಅಷ್ಟು ರಿಯಾಕ್ಟ್ ಆಗಿದೆ, ಡಿಕಂಪೋಸ್ ಆಗಿದೆ. ಹಾಗಿದ್ದಾಗ ಅದನ್ನು ಫೈಂಡ್ ಮಾಡಿ. ಇದೇನು ಬರುತ್ತೆ, ಲಾಗ್ 10/7 ಬರುತ್ತೆ. 10/7 ಡಿವೈಡ್ ಮಾಡಿ. ಸೊ ಲಾಗ್ ಅಪ್ಲೈ ಮಾಡಿ ಅದಕ್ಕೆ. ಸೊ ಎಷ್ಟು ಆನ್ಸರ್ ಬರುತ್ತೆ ಚೆಕ್ ಮಾಡಿ. ಆ್ಯಂಡ್ 2.33 ಡಿವೈಡ್ ಬೈ 40 ಮಾಡಿ. ಸೊ ಒಂದು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ. ಆ್ಯಂಡ್ ಲಾಗ್ 10/7 ವ್ಯಾಲ್ಯೂ ಎಷ್ಟು ಬರುತ್ತೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಫೈನಲಿ ನಿಮಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಆನ್ಸರ್ ಬರೀತೀನಿ ಎಷ್ಟಂದರೆ 8.906 ಇಂಟು 10⁻⁻3. ಓಕೆ 10⁻⁻3. ಸೊ ಇದನ್ನು ಬರೀತೀನಿ. ಇದು ಯಾವುದು ಕೆ ವ್ಯಾಲ್ಯೂ. ಓಕೆ 8.906 ಇಂಟು 10⁻⁻3 ದಿಸ್ ಇಸ್ ಕೆ ವ್ಯಾಲ್ಯೂ. ಸೊ ಈಗ ನೀವೇನು ಮಾಡ್ತೀರಿ, ಟಿ ಆಫ್ಗೆ ಅಪ್ಲೈ ಮಾಡಿ. ಟಿ ಆಫ್ ಇಸ್ ಈಕ್ವಲ್ ಟು 0.693 ಡಿವೈಡ್ ಬೈ 8.906 ಇಂಟು 10⁻⁻3. ಈ ವ್ಯಾಲ್ಯೂಗೆ ಅಪ್ಲೈ ಮಾಡಿ 0.693 ಡಿವೈಡ್ ಬೈ 8.906. ಸೊ ಫೈನಲ್ ನಿಮ್ಗೆ ಬರೋವಂಥದ್ದು 77.7 ಮಿನಿಟ್ ಅಂತ ಹೇಳ್ಬೋದು. ಸೊ ಇಷ್ಟು ಬರುತ್ತೆ ಆನ್ಸರು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 77.8 ಅಂತ ಬರುತ್ತೆ ಅರೌಂಡ್. ಸೊ ಚೆಕ್ ಮಾಡಿ ಒಂದ್ಸರಿ, ನಾನು ಹೇಳ್ತೀನಿ ಪದೇ ಪದೇ ಕ್ಯಾಲ್ಕುಲೇಷನ್ ನೀವು ಚೆಕ್ ಮಾಡಿ. ಯಾಕಂದ್ರೆ ನಾವು ಬರೆಯುವಾಗ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ವೇರಿ ಆಗ್ಬೋದು, ಬಟ್ ಹೇಳ್ಕೊಳ್ಳೋ ಮೆಥಡ್ ಸರಿ ಇರುತ್ತೆ. ಆನ್ಸರ್ ಏನಾದರೂ ಫೈನಲ್ ಆನ್ಸರ್ ಯಾವ್ದಾದ್ರು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಟಿ ಅರೈಸ್ ಆಗೋಂಥ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಇದೇ ಬೇಸಿಸ್ ಮೇಲೆ ಕ್ವಶನ್ಸು ಅರೈಸ್ ಆಗುತ್ತೆ ನಿಮಗೆ. ಓಕೆ ಹಾಗೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. So match the graph given in a column 1 with the order given in a column 2, mark the appropriate choice. So ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಳಿದ್ದೆ ನಾನು ಗ್ರಾಫ್ಸ್ಗಳನ್ನ ಕೇಳ್ತಾರೆ ಅಂತ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಜಾಸ್ತಿ ಅರೈಸ್ ಮಾಡ್ತಾರೆ. ಸೊ ಹಾಗಿದ್ದಾಗ ಇಲ್ಲಿ ಗ್ರಾಫ್ಗಳು ಬಂದಾಗ ನೋಡಿ, ಫಸ್ಟ್ ಒನ್ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಅಕಸ್ಮಾತ್ ಬ್ಲರ್ ಆಗಿದ್ರೆ ಬುಕ್ಸಲ್ಲಿ ರೆಫರ್ ಮಾಡಿ. ಸೊ ಟಿ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಎ, ಫಸ್ಟ್ ಗ್ರಾಫ್ ಇರೋದೇನು ಟಿ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಎ. ಸೊ ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಎ ನಿಮ್ಗೆ ಏನು ಬಂದಿದೆ, ಒಂದು ಸ್ಟ್ರೈಟ್ ಲೈನ್ ಬಂದಿದೆ. ಸೊ ಇಲ್ಲಿ ಇಂಟ್ರೆಸ್ಟ್ ಜಾಯ್ನ್ ಆಗುತ್ತೆ ಬೇಕಾದ್ರೆ. ಸೊ ಈ ರೀತಿ ಬಂದಿರೋ ಗ್ರಾಫ್ ಯಾವುದು, ಸೊ ನೀವು ರಿಕಾಲ್ ಮಾಡಿ ಯಾವ ರೀತಿ ಇರುತ್ತೆ. ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಎ ಅಂದರೆ ಫಾರ್ ಎಕ್ಸಾಂಪಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ತೊಗೊಳ್ಳೋಣ ಬೇಕಾದರೆ. ಸೊ ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ತೊಗೊಳ್ಳೋದು, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಮಾತ್ರ ತೊಗೊಳ್ಳೋದು ಯಾವಾಗ ನಾವು, ಸೊ ಅದು ಝೀರೋ ಆರ್ಡರ್ ರಿಯಾಕ್ಷನ್ ಮಾತ್ರ. ಫಸ್ಟ್ ಆರ್ಡರ್ಲಿ ಏನು ತೊಗೋತೀವಿ, ಫಸ್ಟ್ ಆರ್ಡರ್ ನಾವು ಲಾಗ್ ಆರ್ ಅಂತ ತೊಗೋತೀವಿ. ಬಟ್ ಜಸ್ಟ್ ಆರ್ ಅಂತ ತೊಗೊಂಡ್ರೆ ಏನಾಗುತ್ತೆ, ನಮಗೆ ಈ ಥರ ಕರ್ವ್ ಬರುತ್ತೆ ಆ್ಯಕ್ಚುಲಿ ಫಸ್ಟ್ ಆರ್ಡರಲ್ಲಿ. ಬಟ್ ಝೀರೋ ಆರ್ಡರ್ ಏನಾಗುತ್ತೆ, ಒಂದು ಸ್ಟ್ರೈಟ್ ಲೈನ್ ಬರುತ್ತೆ ಟಿ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಅಂದರೆ. ಸೊ ದಿಸ್ ಇಸ್ ಫಾರ್ ಝೀರೋ ಆರ್ಡರ್. ಹಾಗಾದ್ರೆ ಎ ಏನಾಗುತ್ತೆ, ಎ ಅಂತಂದರೆ ನಾವು ಹೇಳ್ಬೋದು ಎಗೆ ಥರ್ಡ್ ಒನ್ ಅಂತ ಹೇಳ್ಬೋದು, ಕರೆಕ್ಟಾ.
ನೆಕ್ಸ್ಟು ಇಲ್ಲಿ ಬರೋಣ. ಲಾಗ್ ಆರ್ ವರ್ಸಸ್ ಟಿ ಅಂದರೆ ಅಥವಾ ಲಾಗ್ ಎ ವರ್ಸಸ್ ಟಿ ಅಂದರೆ ಯಾವುದಾಗುತ್ತೆ ಹೇಳಿದೆ ಫಸ್ಟ್ ಆರ್ಡರ್. ಹಾಗಾದ್ರೆ ಏನಾಗುತ್ತೆ, ಬಿಗೆ 2ನೇ ಆಗುತ್ತೆ. ಕರೆಕ್ಟಾ, ಬಿಗೆ 2ನೇ ಆಗುತ್ತೆ. ಲಾಗ್ ಆರ್ ವರ್ಸಸ್ ಟಿ ಅಂತಂದರೆ ಮುಗೀತು. ಸೊ ಅಲ್ಲಿ ಕನ್ಫ್ಯೂಷನ್ನೇ ಬೇಡ. ಲಾಗ್ ವ್ಯಾಲ್ಯೂ ಬಂತು ಅಂದರೆ ದಟ್ ಈಸ್ ಲಾಗ್ ಆರ್ ಅಂತಂದರೆ ಫಸ್ಟ್ ಆರ್ಡರ್ ಅಂತ. ಅಥವಾ ಲಾಗ್ ಆರ್ ನಾಟ್ ಬೈ ಆರ್ ಅಂತಲೂ ಇದೆ. ಸೊ ಅದು ಕೂಡ ಆರಿಜಿನಿಂದ ಪಾಸ್ ಆಗುತ್ತೆ. ನಿಮ್ಮ ಗ್ರಾಫ್ ಗೊತ್ತಿರಬೇಕು ಕರೆಕ್ಟಾಗಿ ಅದು. ಓಕೆ, ಅದು ಫಸ್ಟ್ ಆರ್ಡರ್ಗೆ ಆಯಿತು. ನೆಕ್ಸ್ಟು ಸಿ 1/a ಅಂತಂದರೆ ಯಾವುದು ಇದು, ದಿಸ್ ಈಸ್ ಫಾರ್ ಸೆಕೆಂಡ್ ಆರ್ಡರ್. ಆ ಎಕ್ಸ್ಪ್ರೆಷನ್ ನೋಡಿ 1/a ಏನಕ್ಕೆ ಬಂತು, ಎ ಅಂತ ಏನಕ್ಕೆ ಬರಲಿಲ್ಲ. 1/a ಅನ್ನೋದು ಎಕ್ಸ್ಪ್ರೆಷನ್ ಇದೆ, ಚೆಕ್ ಮಾಡಿ ಕರೆಕ್ಟಾಗಿ ನೀವು. ಸೊ ಆ 1/a ಅಂತ ಮತ್ತು ವರ್ಸಸ್ ಟಿ ಅಂತ ತೊಗೊಂಡ್ರೆ ಇದು ಸೆಕೆಂಡ್ ಆರ್ಡರ್. ಅದೇ 1/a² ಅಂತ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ ಥರ್ಡ್ ಆರ್ಡರ್. ಹಾಗಿದ್ದಾಗ ಏನಾಗುತ್ತೆ, ಸಿಗೆ ನಿಮಗೆ ಬರುವಂಥದ್ದು ಸೆಕೆಂಡ್ ಆರ್ಡರ್ ಅಂದರೆ 4 ಅಂತ ಆಗುತ್ತೆ. ಆ್ಯಂಡ್ ಡಿಗೆ ಅಂತಂದರೆ ದಟ್ ಈಸ್ ಫಸ್ಟ್ ಒನ್ ಆಗುತ್ತೆ. ಕರೆಕ್ಟಾ. ಸೊ ಈ ಆಪ್ಷನ್ ಇದೆ, ಚೆಕ್ ಮಾಡಬೇಕಾದ್ರೆ. ಸೊ ನೋಡಿ ಯಾವುದು ಆಪ್ಷನ್ ಆಗುತ್ತೆ. ಎಗೆ 3 ಇರುವಂಥ ಆಪ್ಷನ್ಸ್ಗಳು ಯಾವುದು, ಆಪ್ಷನ್ ಬಿ. ಬಿಗೆ 2 ಇದೆ, ಸಿಗೆ 4 ಇದೆ, ಡಿಗೆ 1 ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾಗಿ ಮಕ್ಕಳು ಹೇಳ್ತಾ ಇದ್ದೀನಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟು. ಅದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಸೊ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿ. ಬುಕ್ಸ್ಗಳಲ್ಲಿರೋದನ್ನ ರೆಫರ್ ಮಾಡಿ. ನಾನು ಕೆಲವೊಂದು ಕೊಟ್ಟಿದ್ದೀನಿ ಗ್ರಾಫ್ಸ್ಗಳನ್ನ, ಇಲ್ಲ ಬುಕ್ಸ್ಗಳನ್ನು ಕೆಲವು ರೆಫರ್ ಮಾಡಿ. ಯಾವುದೋ ವರ್ಸಸ್ ಯಾವ್ದು ಹಾಕಿದ್ರೆ ಯಾವ ರೀತಿ ಪ್ಲಾಟ್ಸ್ಗಳು ನಮಗೆ ಬರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಹಾಫ್ ಲೈಫ್ ಪೀರಿಯಡ್ ಆಫ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 10 minutes. ವಾಟ್ ಪರ್ಸೆಂಟೇಜ್ ಆಫ್ ರಿಯಾಕ್ಷನ್ ವಿಲ್ ಬಿ ಕಂಪ್ಲೀಟೆಡ್ ಇನ್ 100 minutes? ಸೊ ಇದು ಕೂಡ ಒಂದು ಲೆಂತಿ ಪ್ರಾಬ್ಲಮ್. ಸೊ ಇದು ಕೇಳಿರೋದು ವಾಟ್ ಪರ್ಸೆಂಟೇಜ್ ಆಫ್ ಅ ರಿಯಾಕ್ಷನ್ ವಿಲ್ ಬಿ ಕಂಪ್ಲೀಟೆಡ್ ಇನ್ 100 minutes. ಸೊ 100 minutesಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ, ದಟ್ ಮೀನ್ಸ್ ಪ್ರಾಡಕ್ಟ್ ಫಾರ್ಮೇಷನ್ ಅಂತ. ಸೊ ಪ್ರಾಡಕ್ಟ್ ಫಾರ್ಮೇಷನ್ ಎಷ್ಟಾಗುತ್ತೆ ಹಾಗಾದರೆ. ಸೊ ಫಾರ್ ಸಪೋಸ್ ಈಗ ನಾನು ಹೇಳಿದ್ದೆ ಎ ಗಿವ್ಸ್ ಪ್ರಾಡಕ್ಟ್ಸ್. ಓಕೆ, ಟಿ ಈಸ್ ಈಕ್ವಲ್ ಟು 0 ಅಂದಾಗ 100% ಅಂತ ಹೇಳಿದೆ. ಆ್ಯಂಡ್ ಇಟ್ ಇಸ್ 0 ಆ್ಯಂಡ್ ಟಿ ಈಸ್ ಈಕ್ವಲ್ ಟು ಟೈಮ್. ಆ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಅವರು 100 minutes ಅಂತ ಕೊಟ್ಟಿದ್ದಾರೆ. ಈ 100 minutesಲ್ಲಿ 100 ಮೈನಸ್ ಇಲ್ಲಿ ಎಕ್ಸ್ ಎಷ್ಟು ಕಂಪ್ಲೀಟ್ ಆಗುತ್ತೆ. ಅವ್ರು ಕೇಳಿರೋದು ಅದನ್ನೇ, ವಾಟ್ ಪರ್ಸೆಂಟೇಜ್ ಆಫ್ ರಿಯಾಕ್ಷನ್ ವಿಲ್ ಬಿ ಕಂಪ್ಲೀಟ್ ಅಂದರೆ ಹೌ ಮಚ್ ಆಫ್ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್ಡ್ ಅಂತ ಕೇಳಿದ್ದಾರೆ. ಸೊ ಎಷ್ಟು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಸೊ ಲೆಟ್ ಇಟ್ ಬಿ ಎಕ್ಸ್. ಸೊ ಎಷ್ಟು ರಿಯಾಕ್ಟ್ ಆಗುತ್ತೆ ಅಂದರೆ 100ಲ್ಲಿ ಎಕ್ಸ್ ಮೋಲ್ಸ್ ಅಷ್ಟು ರಿಯಾಕ್ಟ್ ಆಯಿತು. ಕರೆಕ್ಟ್ ಅಲ್ವಾ. ಅವ್ರು ಏನು ಫೈಂಡ್ ಔಟ್ ಮಾಡಬೇಕು, ನಾವೀಗ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಇಲ್ಲಿ ನಾವು ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು, ಅದೇ ಪರ್ಸೆಂಟೇಜ್ ಅಂತ ಹೇಳೋದು. ಹಾಗಾಗಿ ಅವರು ಪರ್ಸೆಂಟೇಜಲ್ಲೇ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ. ಸೊ ಹಾಗೆ ಅದನ್ನು ಫೈಂಡ್ ಔಟ್ ಮಾಡೋಣ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಕೆ ವ್ಯಾಲ್ಯೂ ಯೂಸ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಹಾಫ್ ಲೈಫ್ ಪೀರಿಯಡ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ದಟ್ ಇಸ್ 10 minutes. ಹಾಫ್ ಲೈಫ್ ಪೀರಿಯಡ್ ಕೊಟ್ಟಿದ್ದಾರೆ ಆ್ಯಂಡ್ ಪರ್ಸೆಂಟೇಜ್ ಕೇಳಿದ್ದಾರೆ. ಕರೆಕ್ಟ್ ಅಲ್ವಾ. ನಿಮಗೆ ಹಾಫ್ ಲೈಫ್ ಪೀರಿಯಡ್ ಕೊಟ್ಟಿರೋದು, ಪರ್ಸೆಂಟೇಜ್ ಕೇಳಿದ್ದಾರೆ. ಸೊ ಹಾಗಿದ್ದಾಗ ನೀವು ಏನು ಫೈಂಡ್ ಮಾಡ್ಕೋಬೋದು, ಫಸ್ಟ್ ನಾವು ಕೆನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 0.693 ಡಿವೈಡೆಡ್ ಬೈ ಟಿ ಹಾಫ್. ಸೊ 0.693 ಡಿವೈಡೆಡ್ ಬೈ 10 minutes. ಓಕೆ, 0.693 ಡಿವೈಡೆಡ್ ಬೈ 10, ದಟ್ ಈಸ್ ಫೈನಲಿ ನಿಮಗೆ 0.0693 ಬರುತ್ತೆ. ಓಕೆ, 0.0693 ಬರುತ್ತೆ. ಕರೆಕ್ಟ್ ಅಲ್ವಾ. ಈಗ ಕೆ ವ್ಯಾಲ್ಯೂ ಸಿಕ್ತು ನಿಮಗೆ. ಸೊ ಕೆ ವ್ಯಾಲ್ಯೂ ಸಿಕ್ಕಿದಾಗ ನಿಮ್ಗೆ ಕೇಳಿರೋದಲ್ಲಿ ವಾಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಹಾಗಿದ್ದಾಗ ಕೆ ವ್ಯಾಲ್ಯೂ ಗೊತ್ತಿದೆ, ಟಿ ವ್ಯಾಲ್ಯೂ ಗೊತ್ತಿದೆ. ಸೊ ಅಪ್ಲೈ ಮಾಡೋಣ. ಕೆ ಈಸ್ ಈಕ್ವಲ್ ಟು 2.303 ಡಿವೈಡ್ ಬೈ ಟಿ ಇಂಟು ಲಾಗ್ ಆಫ್ ಎ ಬೈ ಎ ಮೈನಸ್ ಎಕ್ಸ್. ಓಕೆ, ಸೊ ಇಲ್ಲಿ ಎ ಮತ್ತು ಎ ಅಂದರೆ ಯಾವ ಗೊತ್ತಿದೆ. ಸೊ 100% ಅಂತ ಗೊತ್ತಿದೆ ನಮಗೆ ಅದು. ಸೊ ಹಾಗಾದ್ರೆ ಏನು ಮಾಡೋಣ, ಎಲ್ಲ ಶಿಫ್ಟ್ ಮಾಡಿ. ಲಾಗ್ 100 ಡಿವೈಡ್ ಬೈ 100 ಮೈನಸ್ ಎಕ್ಸ್ ಹಾಗೆ ಉಳಿಸ್ಕೋತೀನಿ. ಆ್ಯಂಡ್ ಕೆ ಅಂದರೆ ವ್ಯಾಲ್ಯೂ ಎಷ್ಟು, 0.0693. ಟಿನ ಆ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 100 minute ಕಡೆ ಬರುತ್ತೆ. ಆ್ಯಂಡ್ ಡಿವೈಡ್ ಬೈ 2.303. ಕರೆಕ್ಟಾ, ಇಷ್ಟು ಬರುತ್ತಲ್ವಾ. 0.693 ಇಂಟು 100 ಡಿವೈಡ್ ಬೈ 2.303. ಇದನ್ನು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ. ಸೊ ಫೈನಲ್ ನಮಗೆ ಆನ್ಸರ್ ಇದು ಅರೌಂಡ್ ಒಂದು 3.0091 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿ, ಯಾವುದಕ್ಕೂ ಚೆಕ್ ಮಾಡಿ, ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿ. 3.0990091 ಬರುತ್ತೆ. ಆ್ಯಂಡ್ ಇನ್ನೊಂದು ಏನು ಮಾಡ್ಬೋದು, ಈಗ ಇದನ್ನು ಲಾಗ್ 100 ಮೈನಸ್ ಲಾಗ್ ಆಫ್ 100 ಮೈನಸ್ ಎಕ್ಸ್ ಅಂತ ಬರೀಬೋದು ಮಕ್ಕಳ. ದಟ್ ಇಸ್ ಈಕ್ವಲ್ ಟು 3.0091. ಆ್ಯಂಡ್ ಲಾಗ್ 100 ಅನ್ನು ಏನು ಬರೀಬೋದು, ಲಾಗ್ 100 ನಾವು 10⁻² ಅಂತ ಬರೀಬೋದಾ. 10⁻² ಅಂದರೆ ಏನಾಗುತ್ತೆ ಇದು. ಸೊ ಲಾಗ್ 100 ಮೈನಸ್ ಎಕ್ಸ್ ಆ ಕಡೆ ಶಿಫ್ಟ್ ಮಾಡಿ. ಸೊ ಮೈನಸ್ ಲಾಗ್ 100 ಮೈನಸ್ ಎಕ್ಸ್ ಇದೆ. ಸೊ ಅದನ್ನು ಒಂದು ಕಡೆ ಶಿಫ್ಟ್ ಮಾಡಿ, ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಪಾಸಿಟಿವ್ ಆಗುತ್ತೆ. 100 ಮೈನಸ್ ಎಕ್ಸ್ ಅನ್ನೋದು ಪಾಸಿಟಿವ್ ಆಗುತ್ತೆ. ಸೊ ಇದು ಲಾಗ್ 100 ಅನ್ನೋದು ಏನಾಗುತ್ತೆ ಮಕ್ಕಳ, ಲಾಗ್ 100 ನಾನು 10⁻² ಅಂತ ಬರಿಬೋದು. ಅದು 2 ಇಂಟು ಲಾಗ್ 10 ಅಂತ ಆಗುತ್ತೆ. ಓಕೆ, ಲಾಗ್ ಪವರ್ ಎಂ, ಲಾಗ್ ಇಂಟು ಎಂ ಪವರ್ ಎನ್ ಅಂತಂದರೆ ಎನ್ ಇಂಟು ಲಾಗ್ ಎಮ್ ಅಂತ ಆಗಲ್ವಾ. ಲಾಗ್ 10 ಅಂದರೆ 1, ಉಳಿಯೋದೇನು 2. ಹಾಗಾದರೆ 2 ಮೈನಸ್ 3.0091. ಯಾಕೆ ಕ್ಯಾಲ್ಕುಲೇಷನ್ ಹೀಗೆ ಬಂದು ಗೊತ್ತಿರಲಿ. ಸೊ ಮೈನಸ್ ಇತ್ತು, ಅದನ್ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. 3.09 ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಅದನ್ನು ಈ ರೀತಿ ಬರೆದೀನಿ ಅಷ್ಟೇ. ಸೊ ಹಾಗಿದ್ದಾಗ ಲಾಗ್ ಆಫ್ 100 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು, 2 ಮೈನಸ್ 0.309 ಅಂತ ಬಂದಿದೆ. ಸೊ ಮೈನಸ್ 1.0091. ಸೊ ಇಷ್ಟು ಬರುತ್ತೆ.
ಸೊ ಈಗ ನೀವೇನು ಮಾಡಿ ಅಂತಂದರೆ 100 ಮೈನಸ್ ಹಾಗೆ ಇಟ್ಟು ಸೊ ಲಾಗ್ ನೆಗೆಟಿವ್ ಶಿಫ್ಟ್ ಮಾಡೋದಾಗುತ್ತೆ ಇ ಪವರ್ ಅಂತ ಬರುತ್ತೆ, ಅಥವಾ ಆ್ಯಂಟಿ ಲಾಗ್ ಅಂತ ಫೈಂಡ್ ಮಾಡ್ಬೋದು. ಸೊ ಆ್ಯಂಟಿ ಲಾಗ್ ಆಫ್ ನೆಗೆಟಿವ್ ಆಫ್ 1.0091 ಇದನ್ನು ಆ್ಯಂಟಿ ಲಾಗ್ ನೆಗೆಟಿವ್ ಫೈಂಡ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀವಿ ಕ್ಲಾಸಸ್ಸಲ್ಲಿ. ಸೊ ಅದನ್ನು ಫೈಂಡ್ ಮಾಡಿ. ಸೊ ಹಾಗೆ ಫೈಂಡ್ ಮಾಡಿದ್ರೆ ನಾನು ಆನ್ಸರ್ ಬರೀತೀನಿ ಡೈರೆಕ್ಟಾಗಿ. ಸೊ 0.0924. ಸೊ ಇಷ್ಟು ಆನ್ಸರ್ ಬರುತ್ತೆ 979. ಸೊ ಆ್ಯಂಟಿ ಲಾಗ್ನ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಇದು ರಬ್ ಮಾಡ್ತೀನಿ. ಸೊ ಆ್ಯಂಟಿ ಲಾಗ್ ಫೈಂಡ್ ಮಾಡಿ. ಸೊ ಲಾಗ್ ಅನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಇ ಪವರ್ ಅಂತ ಬರ್ಬೋದು, ಆ್ಯಂಟಿ ಲಾಗ್ ಅಂತ ಫೈಂಡ್ ಮಾಡಿ. ಸೊ ನೆಗೆಟಿವ್ಸ್ ಏನಿದೆ, ನೆಗೆಟಿವ್ಸ್ ಏನಿದೆ ಆ್ಯಂಟಿ ಲಾಗ್ನ ಕರೆಕ್ಟಾಗಿ ಫೈಂಡ್ ಮಾಡಬೇಕು. ಸೊ 0.0979 ಬರುತ್ತೆ. ಆ್ಯಂಡ್ ಫೈನಲಿ ನಿಮಗೆ ಎಕ್ಸ್ನ ಆ ಕಡೆ ಶಿಫ್ಟ್ ಮಾಡಿ ಪಾಸಿಟಿವ್ ಆಗುತ್ತೆ. ಆ್ಯಂಡ್ ಫೈನಲಿ 100 ಮೈನಸ್ 0.0979 ಇದನ್ನು ಫೈಂಡ್ ಮಾಡಿದ್ರೆ ಬರುತ್ತೆ 99.9% ಬರುತ್ತೆ. ಓಕೆ, ಇದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳ. ಸೊ 99.9% ಬರುತ್ತೆ. ಸೊ ಚೆಕ್ ಮಾಡಿ ನೋಡಿ ಒಂದು ಸರಿ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಸರಿ ಇದೆಯಾ, ಆ್ಯಂಟಿ ಲಾಗ್ಸ್ಗಳು ಸರಿ ಇದೆಯಾ ಅದನ್ನು ಚೆಕ್ ಮಾಡಿ ನೋಡಿ. ಸೊ ಫೈನಲ್ ನಿಮಗೆ ಆನ್ಸರು ಎಕ್ಸೆಷ್ಟು 99.9% ಅಷ್ಟು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, 99.9% ಅಷ್ಟು ಕಂಪ್ಲೀಟ್ ಆಗಿದೆ 100 ಮಿನಿಟ್ಸಲ್ಲಿ. ಅರ್ಥ ಆಯ್ತಲ್ವಾ? ಸೊ ಹಾಗಿದ್ದಾಗ ಗೊತ್ತಿರಬೇಕು ಹಾಫ್ ಲೈಫು 10 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ 100 ಮಿನಿಟ್ಸ್ಗೆ ರಿಯಾಕ್ಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಹಾಗಾದರೆ ಓಕೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ ಅಂದರೆ 99.9% ಅಷ್ಟು ಕಂಪ್ಲೀಷನ್ ಆಗಿದೆ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಯಾವುದು ರೈಟ್ ಆನ್ಸರ್ ಹಾಗಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಈಗ ಇದು ಅರ್ಥ ಆಯಿತು ಅನ್ಕೋತೀನಿ. ಸೊ ಹಾಗಾಗಿ ಹೇಳಿದೆ ನಾನು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಸ್ವಲ್ಪ ಇದು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ವಿಲ್ ಬಿ ದ ಹಾಫ್ ಲೈಫ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಾರ್ ವಿಚ್ ದ ವ್ಯಾಲ್ಯೂ ಆಫ್ ರೇಟ್ ಕಾನ್ಸ್ಟೆಂಟ್ ಇಸ್ 200 per second. ಇಲ್ಲಿ ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಹಾಫ್ ಲೈಫ್ನ ಫೈಂಡ್ ಮಾಡಬೇಕು. ವಾಟ್ ವಿಲ್ ಬಿ ದ ಹಾಫ್ ಲೈಫ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಾರ್ ವಿಚ್ ದ ವ್ಯಾಲ್ಯೂ ಆಫ್ ರೇಟ್ ಕಾನ್ಸ್ಟೆಂಟ್ ಇಸ್ 200 per second. ಇದು ನೀವು ಕ್ಯಾಲ್ಕುಲೇಟ್ ಮಾಡಿ. ಏನು ಫಾರ್ಮುಲಾ? ಟಿ ಆಫ್ ಕೊಟ್ಟಿದ್ದಾರೆ, ಟಿ ಆಫ್ನ ಫೈಂಡ್ ಮಾಡಬೇಕು, ಕೆ ಕೊಟ್ಟಿದ್ದಾರೆ. ಸೊ ಯಾವುದು ರಿಯಾಕ್ಷನ್? ಫಸ್ಟ್ ಆರ್ಡರ್ ಅಂದರೆ ಯಾವ ಫಾರ್ಮುಲಾ? ಟಿ ಆಫ್ ಇಸ್ ಈಕ್ವಲ್ ಟು 0.693 by ಕೆ. 0.693 by ಕೆ ಅಂದರೆ 200 per second ಕೊಟ್ಟಿದ್ದಾರೆ. ಸೊ ಅದನ್ನು ಅಪ್ಲೈ ಮಾಡಿ ಆನ್ಸರ್ ಏನು ಬರುತ್ತೆ ಅಂತ ನೀವೇ ಚೆಕ್ ಮಾಡಿ. ಸೊ ತುಂಬ ಸಿಂಪಲ್ ಪ್ರಾಬ್ಲಮ್ ಇದು, ಥಿಯರಿಗೆ ಬರುವಂಥದ್ದು ಇತ್ತು. ಸೊ ಈ ಥರ ಪ್ರಾಬ್ಲಮ್ಸು ಅರೈಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ಡೈರೆಕ್ಟ್ ನಾನು. ಇನ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ದ ಕಾನ್ಸಂಟ್ರೇಷನ್ ಆಫ್ reactant is reduced to 1/8 of its initial concentration in 75 minutes at 298 Kelvin. What is the half life period of the reaction in minutes? ಸೊ ಇಲ್ಲಿ ಕೇಳಿರೋದು ಹಾಫ್ ಲೈಫ್. ಸೊ ಬಟ್ ಏನು ಕೊಟ್ಟಿದ್ದಾರೆ ಅಲ್ಲಿ? ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ 1/8 ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಷ್ಟು ರೆಡ್ಯೂಸ್ ಆಗಿದೆ. ಹಾಗಿದ್ದಾಗ 75 ಮಿನಿಟ್ಸಲ್ಲಿ ವಾಟ್ಸ್ ದ ಹಾಫ್ ಲೈಫ್? 75 ಮಿನಿಟ್ಸಲ್ಲಿ ಅಷ್ಟು ರೆಡ್ಯೂಸ್ ಆಗಿದೆ. ಹಾಫ್ ಲೈಫ್ನ ಫೈಂಡ್ ಮಾಡಬೇಕು. ಈಗ ಹಾಫ್ ಲೈಫ್ ಫೈಂಡ್ ಮಾಡೋಕ್ಕೆ ಏನೇನು ಬೇಕು ನಮಗೆ? ಹಾಫ್ ಲೈಫ್ ಫೈಂಡ್ ಮಾಡಬೇಕು ಅಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಟಿ ಆಫ್ ಇಸ್ ಈಕ್ವಲ್ ಟು 0.693 by ಕೆ ಅಂತ ಇದೆ. ಸೊ ರೇಟ್ ಕಾನ್ಸ್ಟೆಂಟ್ ಕೆ ವ್ಯಾಲ್ಯೂ ಬೇಕು ನಮಗೆ. ಕೆ ವ್ಯಾಲ್ಯೂ ಫೈಂಡ್ ಮಾಡ್ತೀರಾ? ಸೊ ಫೈಂಡ್ ಮಾಡ್ಬೋದು. ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಇಂಟು ಲಾಗ್ ಆಫ್ R/R0 ಅಂತ ಬರ್ಕೋಬೋದಾ? R0/R ಅಂತ ಬರೀಬೋದಾ ಈ ರೀತಿ, ಅಥವಾ A/A-X ಅಂತ ಬರೀಬೋದು. ಹಾಗಾದರೆ 1/8 ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂದ್ರೆ ಅರ್ಥ ಏನು? R0ಗಿಂತ ಸೊ ಆರ್ ಅಂದ್ರೇನು 1/8 ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ರಿಡ್ಯೂಸ್ ಆಗಿದೆ ಅಂತ. ಹಾಗಿದ್ರೆ ಏನಾಗುತ್ತೆ? ಸೊ ಇದನ್ನು ನಾವು ಆರ್ನ ಏನು ಬರಿಬೋದು? ಆರ್ನ ಬರಿಬೋದು 1/8 ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಷ್ಟು ರಿಡ್ಯೂಸ್ ಆಗಿದೆ. ಅದನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತಪ್ಪ? R0 ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಉಳಿಯೋದು log 8 ಅಂತ ಬರುತ್ತೆ, 1/8 ಅಂತ ಆಗುತ್ತೆ. ದಟ್ ಮೀನ್ಸ್ 2.303 ಡಿವೈಡ್ ಬೈ ಟಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 75 ಮಿನಿಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಲಾಗ್ ಆಫ್ R0 ಕ್ಯಾನ್ಸಲ್ ಔಟ್ ಆಗುತ್ತೆ. 1/8 ಅಂದರೆ 8 ಮೇಲೆ ಬಂದರೆ ಏನಾಗುತ್ತೆ? log 8 ಆಗುತ್ತೆ. ಓಕೆ, 1 ಡಿವೈಡ್ ಬೈ 1/8 ಅಂತ ಆಗೋದು. ಸೊ ಆ 8 ಮೇಲೆ ಬಂದರೆ ಸೊ log 8 ಅಂತಲೇ ಆಗುತ್ತೆ. ಸೊ ಫೈನಲಿ 2.303 ಡಿವೈಡ್ ಬೈ 75 ಇಂಟು log 8. ಸೊ ಅದನ್ನು ಫೈಂಡ್ ಮಾಡಿದ್ರೆ ನಾನು ಡೈರೆಕ್ಟಾಗಿ ಆನ್ಸರ್ ಬರೀತೀನಿ. ದಟ್ ಈಸ್ 0.0272. ನೀವು ಒಂದ್ಸರಿ ಚೆಕ್ ಮಾಡಿ ಯಾವುದಕ್ಕೂ. ಸೊ ಹಾಗಾಗಿ ಚೆಕ್ ಮಾಡಿ ಬರೀರಿ. ಆ್ಯಂಡ್ ವಾಟ್ ಇಸ್ ಟಿ ಆಫ್ 0.693 ಡಿವೈಡ್ ಬೈ 0.0272. ಓಕೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ. 0.693 ಡಿವೈಡ್ ಬೈ 0.0272. ಸೊ ಫೈನಲಿ 25.47 ಮಿನಿಟ್ ಬರುತ್ತೆ. ಓಕೆ, ಕರೆಕ್ಟಾಗಿ ಚೆಕ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಹಾಗಾಗಿ ಬೇಗ ಕ್ಯಾಚ್ ಮಾಡಿ ಎಲ್ಲನೂ ಕೂಡ. ಸೊ ನೆಕ್ಸ್ಟ್ ಕ್ವಶನ್, ದ ಟೈಮ್ ಟೇಕನ್ ಫಾರ್ 90% ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಟು ಕಂಪ್ಲೀಟ್ ಈಸ್ ಅಪ್ರಾಕ್ಸಿಮೇಟ್ಲಿ. ಇಲ್ಲಿ ನೋಡಿ ಈ ಥರ ಪ್ರಾಬಬಿಲಿಟಿ ಇರುತ್ತೆ. ನಾನು ಹೇಳಿದೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಹಾಫ್ ಲೈಫ್ ಆಫ್ ರಿಯಾಕ್ಷನ್ ಅಂತ ಅಂದ್ಬಿಟ್ಟು. ಹಾಫ್ ಲೈಫ್ ಅನ್ನೋದ್ರ ಮೇಲೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕಾನ್ಸಂಟ್ರೇಷನ್ ಏನಿದೆ ಇಟ್ ಇಸ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ವಿ. ಸೊ ಆಗ ಇಲ್ಲಿ ಕೇಳಿದರೆ ಅಂದರೆ ಟೈಮ್ ಟೇಕನ್ ಫಾರ್ 90% ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಫಸ್ಟ್ ಆರ್ಡರ್ ರಿಯಾಕ್ಷನ್ 90% ಕಂಪ್ಲೀಟ್ ಆಗಬೇಕು ಅಂದರೆ ಇಟ್ ಇಸ್ ಕಂಪ್ಲೀಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಹೌ ಮಚ್ ಟೈಮ್ಸ್ ದಟ್ ಆಫ್ ಹಾಫ್ ಲೈಫ್. ಹಾಫ್ ಲೈಫಿಂದ ಎಷ್ಟು ಟೈಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕಾಗಾದ್ರೆ ಅಂದರೆ ನಾವು ರಿಲೇಷನ್ ಫೈಂಡ್ ಮಾಡಬೇಕು. ಈಗ ಟಿ ಆಫ್ ಮತ್ತು ಟಿ ಮಧ್ಯೆ ಓಕೆ ಟೈಮ್ ಕೊಟ್ಟಿದ್ದಾರೆ
ಟೈಮ್ ಟೇಕನ್ ಫಾರ್ 90% ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ ಟಿ ಆಫ್ಗಿಂತ ಎಷ್ಟು ಟೈಮ್ ಗ್ರೇಟರ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಿದ್ದಾಗ ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಇದನ್ನು 90% ಅಂತ ಒಂದು ಮೆನ್ಷನ್ ಮಾಡಿರೋ ಒಂದು ಡೇಟಾನ. ಓಕೆ, ನಮಗೆ ಟಿ ಆಫ್ ಗೊತ್ತಿದೆ ಏನಂತ, ಟಿ ಆಫ್ ಈಸ್ ಈಕ್ವಲ್ ಟು 0.693 ಬೈ ಕೆ ಅಂತ ಗೊತ್ತಿದೆ, ಕರೆಕ್ಟಾ. ಈಗ ಕೆ ವ್ಯಾಲ್ಯೂ ಬೇಕಾ ನಮಗೆ, ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಸೊ ಅಥವಾ ಕೆ ಈಸ್ ಈಕ್ವಲ್ ಟು 0.693 ಬೈ ಟಿ ಆಫ್ ಅಂತ ಹೇಳೋಣ. ಓಕೆ, ಆ್ಯಂಡ್ ಇಲ್ಲಿ ಕೊಟ್ಟಿರೋ ಡೇಟಾ ಪ್ರಕಾರ ಕೆ ಈಸ್ ಈಕ್ವಲ್ ಟು 2.303 ಡಿವೈಡ್ ಬೈ ಟಿ ಇಂಟು ಲಾಗ್ ಆಫ್ 100 ಡಿವೈಡ್ ಬೈ 100 ಮೈನಸ್ 90, ಕರೆಕ್ಟಾ. 90% ಅಷ್ಟು ಕಂಪ್ಲೀಟ್ ಆಗಿದೆ ಅಂತ ಹೇಳಿದೆ. ಸೊ 100 ಮೈನಸ್ 90 ಅಂತಂದ್ರೆ ಏನು ಬರುತ್ತೆ, ಸೊ ನಿಮಗೆ 10 ಬರುತ್ತೆ. ಸೊ 10 ಅಂದರೆ ಕ್ಯಾನ್ಸಲ್ಡ್ ಲಾಗ್ 10 1 ಬರುತ್ತೆ ವ್ಯಾಲ್ಯೂ. ಸೊ ಲಾಗ್ 10 1 ಬರುತ್ತೆ. ಹಾಗಾದ್ರೆ ಕೆ ವ್ಯಾಲ್ಯೂ ಏನಿರುತ್ತೆ, ಕೆ ವ್ಯಾಲ್ಯೂ 2.303 ಬೈ ಟಿ. ಸೊ ಕೆ ವ್ಯಾಲ್ಯೂ ಗೊತ್ತಿದೆ, ಇಲ್ಲೂ ಕೆ ವ್ಯಾಲ್ಯೂ, ಎರಡು ಕಂಪೇರ್ ಮಾಡಿ, ಎರಡು ಈಕ್ವಲ್ ಇದೆಯಲ್ವ, ಹಾಗಿದ್ದಾಗ ಏನಾಗುತ್ತೆ 0.693 ಬೈ ಟಿ ಆಫ್ ಅಂತ ತೊಗೋಬೋದು ಆ್ಯಂಡ್ 2.303 ಬೈ ಟಿ ಅಂತ ತೊಗೋಬೋದು, ಕರೆಕ್ಟಾ. ನಾವೀ ಫೈಂಡ್ ಮಾಡಬೇಕಾಗಿರೋದು ಟೈಮ್ ಅನ್ನೋದು. ಸೊ ಟೈಮ್ ಟೇಕನ್ ಫಾರ್ 90% ರಿಯಾಕ್ಷನು ಎಷ್ಟು ಟೈಮ್ಸ್ ಹಾಫ್ ಲೈಫ್ಗಿಂತ ಜಾಸ್ತಿ ಇದೆ. ಹಾಗಿದ್ದಾಗ ಏನು ಮಾಡಿ, ಟೈಮ್ನ ಈ ಕಡೆ ಶಿಫ್ಟ್ ಮಾಡಿ ಕಂಪ್ಲೀಟು. ಸೊ ಟಿ ಆಫ್ನ ಈ ಕಡೆ ಶಿಫ್ಟ್ ಮಾಡಿ, ಆಗೇನಾಗುತ್ತೆ 2.303 ಡಿವೈಡ್ ಬೈ 0.693 ಇಂಟು ಟಿ ಹಾಫ್. ಓಕೆ, ಇದನ್ನು ಡಿವೈಡ್ ಮಾಡಿ. ಸೊ ಟಿ ಇಸ್ ಈಕ್ವಲ್ 2.303 ಡಿವೈಡ್ ಬೈ 0.693. ಸೊ ಫೈಂಡ್ ಔಟ್ ಮಾಡೋದು ನೀವು 3.32 times that of T off. So time taken for 90% of first order reaction to complete is approximately 3.32 times that of T off. T off ಗಿಂತ 3.3 times ಅಷ್ಟು ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೆ 90% ಕಂಪ್ಲೀಷನ್ಗೆ. ಸೊ ಯಾವುದಾಗುತ್ತೆ ಆಪ್ಷನ್ ಹಾಗಾದರೆ, ಆಪ್ಷನ್ ಸಿ 3.3 times ಅಂತ ಇದೆ. ಓಕೆ, ಯಾವುದಾಗುತ್ತೆ ಆಪ್ಷನು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ಮಕ್ಳು ಹೇಗೆ ಅಂತ. ಇಲ್ಲಿ ಕೊಟ್ಟಿರೋದು ಟೈಮ್ ಟೇಕನ್ ಫಾರ್ 90%, ಆ ಟೀನ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರೋದು ಹಾಫ್ ಲೈಫ್ ಅಂದರೆ ಟಿ ಆಫ್. ಸೊ ಎಷ್ಟು ಟೈಮ್ಸ್ ಗ್ರೇಟರ್ ಇದೆ, ಆ ಟಿ ಮತ್ತು ಟಿ ಆಫ್ ಮತ್ತು ರಿಲೇಷನ್ನ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಆ ರೀತಿಯೇ ಕೊಡ್ತಾರೆ. 99.9%ಗೆ ಎಷ್ಟು ಟೈಮ್ಸ್ ಗ್ರೇಟರ್ ಇದೆ, ಟಿ 99.9%. ಇಲ್ಲಿ ಈ ರೀತಿನ ಬರಿತೀವಿ ನಾವು, ಏನಂತ 90% ಅಂತ ಹೀಗೆ ಇಂಡಿಕೇಟ್ ಮಾಡ್ತಾರೆ. 99.9% ಅಂದರೆ 10 times ದಟ್ ಆಫ್ ಟಿ ಆಫ್ ಅಂತ ಹೇಳ್ತೀವಿ. ಅದೊಂದು ಎಕ್ಸ್ಪ್ರೆಷನ್ ಕೂಡ ಇದೆ, ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ವಿ ಥಿಯರಿ ಕ್ಲಾಸಲ್ಲಿ, ಅದು ನೋಡಿ. ಓಕೆ, ಸೊ ಯಾವ್ದು ಆಪ್ಷನ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಸೂಡೋ ಮಾಲಿಕ್ಯುಲರ್ ರಿಯಾಕ್ಷನ್ಸ್ ಮೇಲೆ ಇರುವಂಥದ್ದು ನೆಕ್ಸ್ಟ್ ಕ್ವಶನ್ಸ್ಗಳು. ಸೊ ಸೂಡೋ ಮಾಲಿಕ್ಯುಲರ್ ರಿಯಾಕ್ಷನ್ ಅಂದರೆ ಗೊತ್ತಿದೆ. ಓಕೆ, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಕರೆಕ್ಟಾ. ಸೊ ಅಲ್ಲಿ ಏನು ರಿಯಾಕ್ಟೆಂಟ್ ಇನ್ ಎಕ್ಸಸ್ ಇರುತ್ತೆ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಕ್ಸಸ್ ಇರುತ್ತೆ ಅಂದರೆ ಕಾನ್ಸ್ಟೆಂಟ್ ಇರುತ್ತೆ. ಹಾಗಿದ್ದಾಗ ಸೂಡೋ ಫಸ್ಟ್ ಆರ್ಡರ್ ಅಂದರೆ ಹೈಯರ್ ಆರ್ಡರ್ ಥರ ಕಂಡ್ರೂ ಫಸ್ಟ್ ಆರ್ಡರ್ ಇರ್ತಾರೆ ಅಪಿಯರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೈಡ್ರೋಲಿಸಿಸ್ ಆಫ್ ಎಸ್ಟರ್ ಎಕ್ಸಾಂಪಲ್ ಕೊಡ್ಬೋದು, ಇನ್ವರ್ಷನ್ ಆಫ್ ಕೇನ್ ಶುಗರ್ನ ಎಕ್ಸಾಂಪಲ್ ಕೊಡ್ಬೋದು. ಅಲ್ಲಿ ಒಂದು ರಿಯಾಕ್ಟೆಂಟು ಎಕ್ಸಸ್ ಇರುತ್ತೆ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಆಗುತ್ತೆ. ಹಾಗಿದ್ದಾಗ ಹೈಯರ್ ಆರ್ಡರ್ ಅಂತ ನಮ್ಮ ಕಂಡ್ರೂ ಅದು ಫಸ್ಟ್ ಆರ್ಡರ್ ರೀತಿ ಬಿಹೇವ್ ಮಾಡುತ್ತೆ, ಅದು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹಾಗಿದ್ದಾಗ ಇಲ್ಲೊಂದು ಕ್ವಶನ್ ಇದೆ ನೋಡಿ, ಅಂಡರ್ ವಾಟ್ ಕಂಡೀಷನ್ ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಮೇ ಬಿ ಆಫ್ ಫಸ್ಟ್ ಆರ್ಡರ್. ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಅಂದ್ರೆ 2 ಮಾಲಿಕ್ಯೂಲ್ಸು ಒಂದು ರಿಯಾಕ್ಷನ್ ಇದೆ ಅಂತ ಹೇಳ್ಬೋದು ಬೈ ಮಾಲಿಕ್ಯುಲರ್ ಅಂತಂದರೆ. ಬಟ್ ಬೈ ಮಾಲಿಕ್ಯುಲರ್ ಅಂದಾಗ ನಾವು ಸೆಕೆಂಡ್ ಆರ್ಡರ್ ಅಂತ ಈಸಿಯಾಗಿ ಹೇಳ್ಬೋದು. ಬಟ್ ದಟ್ ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಇಸ್ ಅಪಿಯರ್ಸ್ ಟು ಬಿ ಎ ಫಸ್ಟ್ ಆರ್ಡರ್. Sorry, it may be to a first order. So it appears to be a second order, but it is a first order reaction. ಯಾವ ಕಂಡೀಷನ್ ಆ ಥರ ಆಗುತ್ತೆ, ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಅನ್ನೋದು ಫಸ್ಟ್ ಆರ್ಡರ್ ರೀತಿ ಯಾವಾಗ ಬಿಹೇವ್ ಮಾಡುತ್ತೆ ಅಂತಂದರೆ ಕೊಟ್ಟಿದ್ದಾರೆ, ವೆನ್ ಬೋತ್ ರಿಯಾಕ್ಟೆಂಟ್ಸ್ ಹ್ಯಾವ್ ಸೇಮ್ ಕಾನ್ಸಂಟ್ರೇಷನ್, ಎರಡು ರಿಯಾಕ್ಟೆಂಟ್ ಸೇಮ್ ಕಾನ್ಸಂಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್, ವೆನ್ ಒನ್ ಆಫ್ ದ ರಿಯಾಕ್ಟೆಂಟ್ ಸ್ಪೀಸೀಸ್ ಇನ್ ಲಾರ್ಜ್ ಎಕ್ಸಸ್ ಆ್ಯಂಡ್ ರಿಯಾಕ್ಷನ್ ಅಟ್ ಈಕ್ವಿಲಿಬ್ರಿಯಂ ಆ್ಯಂಡ್ ಆಕ್ಟಿವೇಷನ್ ಎನರ್ಜಿ ರಿಯಾಕ್ಷನ್ ಲೆಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ಸ್ಗಳಲ್ಲಿ ಸೇಮ್ ಕಾನ್ಸಂಟ್ರೇಷನ್ ಅಲ್ಲ. ಸೊ ರಿಯಾಕ್ಟಿಂಗ್ ಸ್ಪೀಸೀಸ್ ಇನ್ ಲಾರ್ಜ್ ಎಕ್ಸಸ್ ಅಂತ ಹೇಳಿದೆ. ಒನ್ ಆಫ್ ದ ರಿಯಾಕ್ಟೆಂಟ್ ಲಾರ್ಜ್ ಎಕ್ಸಸ್ಸಲ್ಲಿದ್ದರೆ ಅದ್ರ ಕಾನ್ಸಂಟ್ರೇಷನ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಗುತ್ತೆ. ಆಗ ಒಂದು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಮಾತ್ರ ರೇಟ್ ಲಾದಲ್ಲಿ ಎಕ್ಸ್ಪ್ರೆಷನಲ್ಲಿ ಬರಿತೀವಿ. ಹಾಗಿದ್ದಾಗ ಏನಾಗುತ್ತೆ, ನಮಗೆ ಫಸ್ಟ್ ಆರ್ಡರ್ ಆಗುತ್ತೆ. ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಇದ್ರೂ ಕೂಡ ಫಸ್ಟ್ ಆರ್ಡರ್ ಆಗುತ್ತೆ. ಹಾಗಿದ್ದಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವಾಗ ಒಂದು ರಿಯಾಕ್ಟೆಂಟ್ ಎಕ್ಸಸ್ ಇರುತ್ತೆ, ದಟ್ ಕಾನ್ಸಂಟ್ರೇಷನ್ ರಿಮೈನ್ಸ್ ಕಾನ್ಸ್ಟೆಂಟ್, ಹಾಗಿದ್ದಾಗ ಒಂದು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ತೊಗೊಂಡು ನಾವು ಫಸ್ಟ್ ಆರ್ಡರ್ ರೇಟ್ ಇಕ್ವೇಷನ್ನ ಬರಿತೀವಿ. ಸೊ ಹಾಗಿದ್ದಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ಮಕ್ಕಳು ಹೇಗೆ ಅಂತ. ಸೊ ಕನ್ಫ್ಯೂಸ್ ಆಗಿಬಿಡಿ, ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ರಾಂಗ್ಲಿ ಮ್ಯಾಚ್ಡ್. ಸಪೋನಿಫಿಕೇಶನ್ ಆಫ್ ಎಸ್ಟರ್, ಅದು ಎಸ್ಟರ್ ಅಂತ ಕೊಟ್ಟಿದ್ದಾರೆ. ಸಪೋನಿಫಿಕೇಶನ್ ಆಫ್ ಎಸ್ಟರ್ ಅಂದ್ರೇನು, ಎಸ್ಟರ್ ಪ್ಲಸ್ NaOH. ಸೊ ಒಂದು ಆಯಿಲ್ಸ್ನ, ಇದು ಸೋಡಿಯಂ ಸಾಲ್ಟ್ಸ್ಗಳನ್ನ ಫಾರ್ಮ್ ಮಾಡುತ್ತೆ. ಓಕೆ, ಸೋಪ್ಸ್ಗಳನ್ನ ಫಾರ್ಮ್ ಮಾಡುತ್ತೆ ಸಪೋನಿಫಿಕೇಶನ್ ಅಂತ ಹೇಳೋದಾದ್ರೆ. ಎಸ್ಟರ್ ಪ್ಲಸ್ NaOH ಒಂದು ಬೇಸ್, NaOH ಅಥವಾ KOH, ಅದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್. NaOH ಕಾನ್ಸಂಟ್ರೇಷನ್ ಮತ್ತು ಎಸ್ಟರ್ ಕಾನ್ಸಂಟ್ರೇಷನ್ ಎರಡು ತೊಗೋತೀವಿ, ಅದು ಸೆಕೆಂಡ್ ಆರ್ಡರ್ ಆಗುತ್ತೆ. ಇಟ್ ಇಸ್ ರೈಟ್. ಆ್ಯಂಡ್ ಹೈಡ್ರೋಲಿಸಿಸ್ ಆಫ್ ಎಸ್ಟರ್, ಹೈಡ್ರೋಲಿಸಿಸ್ ಆಫ್ ಎಸ್ಟರ್ ಅಂದರೆ ಅಲ್ಲಿ ಏನಿರುತ್ತೆ, ವಾಟರ್ ಪ್ರೆಸೆಂಟ್ ಇರುತ್ತೆ ಮತ್ತು ಆಸಿಡ್ ಕೂಡ ಇರುತ್ತೆ. ಸೊ ಅಲ್ಲಿ ವಾಟರ್ ಅನ್ನೋದು ಲಾರ್ಜ್ ಎಕ್ಸಸ್ ಇರುತ್ತೆ, ದಟ್ ಕಾನ್ಸಂಟ್ರೇಷನ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಗುತ್ತೆ. ಹಾಗಿದ್ದಾಗ ಎಸ್ಟರ್ ಕಾನ್ಸಂಟ್ರೇಷನ್ ಮಾತ್ರ ತೊಗೋತೀವಿ. ಇಟ್ ಇಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಥವಾ ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಬೈ ಮಾಲಿಕ್ಯುಲರ್ ಥರ ಕಂಡ್ರೂ ದಟ್ ಇಸ್ ಯೂನಿಮಾಲಿಕ್ಯುಲರ್. ಓಕೆ, ರೇಟ್ ಡಿಪೆಂಡ್ಸ್ ಆನ್ ಓನ್ಲಿ ಕಾನ್ಸಂಟ್ರೇಷನ್ ಆಫ್ ಅ ಒನ್ ರಿಯಾಕ್ಟೆಂಟ್.
other reactant present in large excess. So option B is also right. And decomposition of H2O2, hydrogen peroxide decomposition ಅಂತಂದರೆ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಬರುತ್ತೆ. ಡಿಕಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೈಟ್ ಅದು ಕೂಡ ಫಸ್ಟ್ ಆರ್ಡರ್ ಬರುತ್ತೆ. ಆ ಥರ ಫಸ್ಟ್ ಆರ್ಡರ್ ಎಕ್ಸಾಂಪಲ್ಸ್ ನೋಟ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಕಾಂಬಿನೇಷನ್ ಆಫ್ H2 Br2 ಟು ಗಿವ್ Br. ಸೊ ದಿಸ್ ಇಸ್ ನಾಟ್ ಝೀರೋ ಆರ್ಡರ್, ಇಟ್ ಇಸ್ ದ ಫ್ರಾಕ್ಷನಲ್ ಆರ್ಡರ್. ಇಲ್ಲಿ ಹಾಫ್ Br ಅಂತ ಬರುತ್ತೆ. Br2 ಅನ್ನೋದು ಹಾಫ್ ಮೋಲಷ್ಟು ತೊಗೊಳ್ತೀವಿ, ಹಾಗಾಗಿ ಇದು ಫ್ರಾಕ್ಷನಲ್ ಆರ್ಡರ್ ಆಗುತ್ತೆ. ಸೊ ದಟ್ ಇಸ್ ನಾಟ್ ಝೀರೋ ಆರ್ಡರ್. ಸೊ ಆಪ್ಷನ್ ಡಿ ಇಸ್ ದ ರಾಂಗ್ಲಿ ಮ್ಯಾಚ್ಡ್ ಕ್ವಶನ್ ಆಪ್ಷನ್. ಓಕೆ, ಯಾವುದಾಗುತ್ತೆ? ಆಪ್ಷನ್ ಡಿ. ನೆಕ್ಸ್ಟ್, in pseudo unimolecular reaction, both reactants are present in low concentration, both reactants present in same concentration, one of the reactants is present in excess. ಸೊ ಯಾವುದಾಗುತ್ತೆ ಹಾಗಾದರೆ? ಎರಡು ಕಾನ್ಸಂಟ್ರೇಷನ್ ಲೋ ಕಾನ್ಸಂಟ್ರೇಷನ್ ಇರುತ್ತೆ, ಎರಡು ರಿಯಾಕ್ಟೆಂಟು ಸೇಮ್ ಕಾನ್ಸಂಟ್ರೇಷನ್ ಇರುತ್ತಾ? ಇಲ್ಲ. ಒಂದು ರಿಯಾಕ್ಟೆಂಟು ಲಾರ್ಜ್ ಎಕ್ಸಸ್ ಇರುತ್ತೆ, ಆ ಕಾನ್ಸಂಟ್ರೇಷನ್ ಕಾನ್ಸ್ಟೆಂಟ್ ಆಗುತ್ತೆ ಅಂತ ಹೇಳಿದೆ. ಸೊ ಹಾಗಿದ್ದಾಗ ಒನ್ ಆಫ್ ದ ರಿಯಾಕ್ಟೆಂಟ್ ಇಸ್ ಪ್ರೆಸೆಂಟ್ ಇನ್ ಲಾರ್ಜ್ ಎಕ್ಸಸ್. ಫಾರ್ ಎಕ್ಸಾಂಪಲ್ ವಾಟರ್ ಅಂತ ತೊಗೊಂಡ್ರೆ ಸಪೋಸ್, ಓಕೆ, ಹೈಡ್ರೋಲಿಸಿಸ್ ಆಫ್ ಎಸ್ಟರ್ ಅಂತ ತೊಗೊಂಡಾಗ, ಸೊ ವಾಟರ್ ಪ್ರೆಸೆಂಟ್ ಇನ್ ಲಾರ್ಜ್ ಎಕ್ಸಸ್, ಹಾಗಿದ್ದಾಗ ಅದನ್ನು ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ಬೋದು ನಾವು, ಕರೆಕ್ಟ್ ಅಲ್ವಾ? ಸೊ ಇಷ್ಟು ಕ್ವಶನ್ಸ್ ನೋಟ್ ಮಾಡ್ಕೊಳ್ಳಿ ಮಕ್ಕಳು ಕಂಪ್ಲೀಟ್ ಆಗಿ. ಸೊ ದಿಸ್ ಬೇಸ್ಡ್ ಆನ್ ಸೂಡೋ ಮಾಲಿಕ್ಯುಲರ್ ರಿಯಾಕ್ಷನ್, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಕೈನೆಟಿಕ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇಷ್ಟು ಕಂಪ್ಲೀಟ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದು ರಿಲೇಟೆಡ್ ಟು ಇಂಟಿಗ್ರೇಟೆಡ್ ಇಕ್ವೇಷನ್ ಆ್ಯಂಡ್ ಆಲ್ಸೋ ದ ಹಾಫ್ ಲೈಫ್ ಪೀರಿಯಡ್. ತುಂಬ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು, ಯಾಕಂದರೆ ಇಲ್ಲಿ ಫಾಸ್ಟಾಗಿ ವರ್ಕೌಟ್ ಮಾಡಬೇಕು ನೀವು, ತುಂಬ ಲೇಟ್ ಮಾಡೋಗಿಲ್ಲ. ಪ್ರಾಬ್ಲಮ್ಸ್ಗಳನ್ನ ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಹಾಗಿದ್ದಾಗ ಈಗ ಮಾಡಿಸಿದ ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿ, ಅಪ್ಪಿತಾವಿ ಮಿಸ್ಟೇಕ್ಸ್ ಇತ್ತು ಅಂದರೆ ಕರೆಕ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ಅದರಲ್ಲೇನೋ ಸಮಸ್ಯೆ ಏನಿಲ್ಲ. ನಾನು ಮಿಸ್ಟೇಕ್ಸ್ ಮಾಡಿತ್ತು ಅಂದರೆ ಸಮಸ್ಯೆ ಇಲ್ಲ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ನೀವು, ಅದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹಾಗಾದರೆ ಈಗ ಸಿ ಇ ಟಿಗೆ ನಿಮಗೆ ಪ್ರಾಬಲಿ ಇಲ್ಲಿ ತನಕ ಸಾಕಾಗುತ್ತೆ, ಯಾಕಂದರೆ ಟೆಂಪ್ರೇರಿ ಡಿಪೆಂಡೆನ್ಸ್ ಅನ್ನೋ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅದು ಸಿ ಇ ಟಿಗೆ ರೆಡ್ಯೂಸ್ ಸಿಲೆಬಸ್ ಆಗೋದ್ರಿಂದ ಅದು ನಿಮ್ಗೆ ಬೇಕಾಗಿಲ್ಲ. ಬಟ್ ಇನ್ನೊಂದು ವಿಡಿಯೋ ನೀಡ್ಸ್ ರಿಲೇಟೆಡ್ ಅದನ್ನು ಮಾಡ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ಬೇಕಾದ್ರೆ ನೋಡ್ಬೋದು. ಓಕೆ, ಈ ಕ್ಲಾಸಲ್ಲಿ ಮಾಡಿದ ಇಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ, ಇದ್ರ ಮೇಲೆ ಬೇರೆ ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿ, ಇದೇ ಬೇಸಿಸ್ ಮೇಲೆ ನಾನು ಏನು ಕ್ವಶನ್ಸ್ ಹೇಳಿದೆ ಅದೇ ಕ್ವಶನ್ಸ್ ಫ್ರೇಮ್ ಮೇಲೆ ನಿಮಗೆ ಸಿ ಇ ಟಿ ಕ್ವಶನ್ಸ್ಗಳು ಫ್ರೇಮ್ ಆಗೋದು, ಹಾಫ್ ಲೈಫ್ ಪೀರಿಯಡ್ ಮತ್ತು ಇದು ಇಂಟಿಗ್ರೇಟೆಡ್ ಇಕ್ವೇಷನ್ ಮೇಲೆ. ಬಟ್ ಸ್ವಲ್ಪ ಆಚೆ ಈಚೆ ಕೇಳ್ತಾರೆ, ಅದು ನಿಮ್ಮ ಕಾನ್ಸೆಪ್ಟ್ ಬೇಸ್ಡ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇಷ್ಟು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಸೊ ಟೆಂಪ್ರೇರಿ ಡಿಪೆಂಡೆನ್ಸ್ ಅನ್ನೋದು ನೀಟ್ ಓರಿಯೆಂಟೆಡ್ ಕ್ಲಾಸ್ನ ಮಾಡ್ತೀನಿ, ಬೇಕಾದ್ರೆ ವಿಡಿಯೋ ಕ್ಲಾಸನ್ನು ನೀವು ನೋಡಿ. ಓಕೆ, ಥ್ಯಾಂಕ್ ಯು.